ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಭ ಶ್ರಾವಣ ಮಾಸದ ಮಂಗಳವಾರ ಮಂಗಳ ಗೌರಿಯ ಅನುಷ್ಠಾನವನ್ನು ಮಾಡ್ತಾ, ಮಂಗಳ ಗೌರಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಇನ್ನು ಇವತ್ತಿನ ದಿವಸ ಮಂಗಳ ಗೌರಿ, ಶುಭ ಶ್ರಾವಣ ಮಾಸದ ಮಂಗಳವಾರ ಮಂಗಳ ಗೌರಿಯ ಅನುಷ್ಠಾನ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಸಾಕಷ್ಟು ಕಡೆ ನೆರವೇರ್ತಾನೆ ಬಂದಿದೆ. ಈ ಒಂದು ಮಂಗಳಗೌರಿ ಅನುಷ್ಠಾನವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಮಂಗಳಗೌರಿಯ ಆಚರಣೆಯನ್ನು ಮಾಡೋದ್ರಿಂದ ನಮಗೆ ಏನೆಲ್ಲ ಒಳಿತನ್ನು ಸಿದ್ಧಿಸ್ಕೊಳ್ಬೋದು. ಸಾಧಾರಣವಾಗಿ ಮದುವೆ ಆಗಿಲ್ಲದೆ ಇರತಕ್ಕಂಥ ಒಂದು ಹೆಣ್ಣು ಮಗು ಸಂಪೂರ್ಣ ಆ ಒಂದು ಶ್ರಾವಣ ಮಾಸದಲ್ಲಿ ಎಷ್ಟು ಮಂಗಳಗೌರಿಯ ಆ ಒಂದು ವಾರಗಳು ಬರುತ್ತೋ ಅದಕ್ಕೋಸ್ಕರ ಆ ಒಂದು ಸಮಯದಲ್ಲೂ ಕೂಡ ಮಂಗಳಗೌರಿಯ ಆ ಅಷ್ಟೂ ವಾರಗಳಲ್ಲೂ ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಮಂಗಳಗೌರಿ ದೇವಿಯನ್ನು ಆರಾಧನೆಯನ್ನು ಮಾಡಿದರೆ ಆದರೆ ಅವರಿಗೆ ಮದುವೆ ಆಗಿದ್ದು ಕೂಡ ಉಂಟು. ಇದು ನಿಜ, ಇದು ಸತ್ಯ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಯಾರಿಗೆ ಇನ್ನೂ ಮದುವೆ ಆಗಿಲ್ವೋ ಈಗಲಿಂದನೇ ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಇವತ್ತಿನ ದಿವಸ ಮಂಗಳಗೌರಿ ಅನುಷ್ಠಾನವನ್ನು ತಾವೆಲ್ಲರೂ ಕೂಡ ತಪ್ಪದೇ ಮಾಡಿ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಗುರುಗಳೇ, ಮದುವೆ ಆಗಿರ್ತಕ್ಕಂಥವ್ರು ಈ ಒಂದು ಆಚರಣೆಯನ್ನು ಮಾಡಬಹುದಾ? ಹೌದು, ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮದುವೆ ಆಗಿರ್ತಕ್ಕಂಥ ಒಂದು ಹೆಣ್ಣು ಮಗುನೂ ಕೂಡ ಆಚರಣೆಯನ್ನು ಮಾಡ್ಬೋದು, ಮದುವೆ ಆಗಿಲ್ಲದೆ ಇರತಕ್ಕಂಥ ಹೆಣ್ಣು ಮಗುನೂ ಕೂಡ ಆಚರಣೆ ಮಾಡ್ಬೋದು. ಇನ್ನು ಇಲ್ಲಿ ಒಂದು ವಿಚಾರ ತಾವು ಅರ್ಥ ಮಾಡ್ಕೊಳ್ಬೇಕು. ಒಂದಿಷ್ಟು ಮನೆಗಳಲ್ಲಿ ಮಂಗಳಗೌರಿಯ ಆ ಒಂದು ವ್ರತಾನುಷ್ಠಾನದ ಪದ್ಧತಿಯನ್ನು ಸಾಕಷ್ಟು ಜನ ಇಟ್ಕೊಂಡಿರೋದಿಲ್ಲ. ಅವರೇನು ಮಾಡ್ತಾರೆ, ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಅನುಷ್ಠಾನವನ್ನು ಮಾಡ್ತಾರೆ, ಅಲ್ಲಿಂದಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಮಂಗಳಗೌರಿ ಅನುಷ್ಠಾನವನ್ನು ಒಂದಿಷ್ಟು ಜನರ ಮನೆಯಲ್ಲಿ ಪದ್ಧತಿ ಇಲ್ಲ. ಈಗ ತಾವೆಲ್ಲರೂ ಕೂಡ ನನಗೊಂದು ಪ್ರಶ್ನೆನ ಕೇಳ್ಬೋದು, ಗುರುಗಳೇ ಈ ಸಮಯದಲ್ಲಿ ನನಗೆ ಮಂಗಳಗೌರಿ ಅನುಷ್ಠಾನವನ್ನು ನನ್ನ ತಾಯಿಯವ್ರ ಮನೇಲಿ ತವ್ರ ಮನೇಲಿದ್ದಾಗ ಪ್ರತಿ ದಿವಸ ನಾನು ಮಾಡ್ತಾನೆ ಇದ್ದೆ, ಆದರೆ ಇಲ್ಲಿ ಗಂಡನ ಮನೇಲಿ ಆಚರಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೆ ನಾನು ಮಂಗಳಗೌರಿ ಅನುಷ್ಠಾನವನ್ನು ಮಾಡಲೇಬೇಕು, ನನಗೆ ಬಹಳ ಇಷ್ಟ, ಆಮೇಲೆ ನಾನು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಸ್ಕೊಂಡಿದ್ದೇನೆ ಗುರುಗಳೇ, ಹೇಗೆ? ಇವಾಗ ತಾವೇನು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ, ಅದ್ರ ಬಗ್ಗೆ ಬೇರೆ ರೀತಿ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಬೇಡ, ಮನ್ಸಿಗೆ ನೋವು ಮಾಡ್ಕೊಳ್ತಕ್ಕಂಥದ್ದು ಬೇಡ. ನೀವು ಯಥಾಸ್ಥಿತಿ ನಿಮ್ಮ ತವರ ಮನೆಗೆ ಬಂದು ಮಂಗಳಗೌರಿಯ ವ್ರತಾನುಷ್ಠಾನವನ್ನು ಆಚರಣೆಯನ್ನು ಮಾಡಬಹುದು. ಇದು ನಿಸ್ಸಂದೇಹವಾಗಿ. ತಾವು ಯಾರನ್ನು ಕೂಡ ಆಲೋಚನೆ ಮಾಡಬೇಡಿ, ತಲೆನೂ ಕೆಡಿಸ್ಕೊಳ್ಬೇಡಿ. ಯಾಕೆಂದರೆ ಸಾಕಷ್ಟು ಜನ ಕೇಳಿದ್ರು ನನ್ನ ಈ ಒಂದು ಪ್ರಶ್ನೆನ, ಹೇಗೆ ಗುರುಗಳೇ ಇಂತಹ ಸಮಯದಲ್ಲಿ ಗಂಡನ ಮನೆಯಲ್ಲಿ ಪದ್ಧತಿ ಇಲ್ಲ, ನಾನು ಆಚರಣೆಯನ್ನು ಮಾಡಲೇಬೇಕು, ನನಗೆ ಬಹಳ ಇಷ್ಟ, ನಾನು ಮಂಗಳಗೌರಿ ಆ ಒಂದು ವ್ರತಾನುಷ್ಠಾನವನ್ನು ಆಚರಣೆಯನ್ನು ಮಾಡಿದಾಗೆಲ್ಲ ನನಗೆ ಏನೋ ಒಂದು ರೀತಿ ಒಂದು ಪಾಸಿಟಿವ್ ಫೀಲಿಂಗ್ ಇದೆ, ನನಗೆ ಒಳ್ಳೆಯದೇ ಆಗುತ್ತೆ, ನಾನು ಒಳಿತನ ಸಿದ್ಧಿಪಡಿಸ್ಕೊಂಡಿದ್ದೇನೆ, ಈ ಬಾರಿಯ ಈ ಒಂದು ವಾರವನ್ನು ಕೂಡ ನಾನು ಆಚರಣೆಯನ್ನು ಮಾಡಲೇಬೇಕು ಎಂಬತಕ್ಕಂಥ ಒಂದು ಆಸೆ ನನಗೆ. ಅದಕ್ಕೋಸ್ಕರ ತಾವು ಯಾರು ಕೂಡ ನಿರಾಶ್ರಿತರಾಗಬೇಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ತವರು ಮನೆಗೆ ಹೋಗಿ ಹೆಣ್ಣು ಮಕ್ಕಳು ತಾವು ತಪ್ಪದಿರ ಮಂಗಳಗೌರಿ ಆಚರಣೆಯನ್ನು ಮಾಡಬೇಕು. ಇನ್ನು ಗಂಡು ಮಕ್ಕಳು ತಾವೇನು ಮಾಡಬೇಕಪ್ಪ ಮಂಗಳಗೌರಿ ಸಮಯದಲ್ಲಿ? ತಾವು ಹೆಣ್ಣು ಮಕ್ಕಳೇನೋ ಆಚರಣೆ ಮಾಡ್ತಾರೆ ಅಂತ ಹೇಳಿ ನಿಂಪಾಡಿಗೆ ನೀವು ಟಿಪ್ ಟಾಪಾಗಿ ರೆಡಿ ಆಗ್ಬಿಟ್ಟು ಮನೆಯಿಂದ ಆಚೆ ಹೋಗೋದಂಥದ್ದಲ್ಲ. ಅವ್ರು ಏನು ಮಾಡಬೇಕು ವ್ರತಾನುಷ್ಠಾನದಕ್ಕೋ, ವ್ರತಾನುಷ್ಠಾನ ಮಾಡಲಿಕ್ಕೆ ಆ ಒಂದು ಜಾಗದ ಶುದ್ಧಿನೋ ಅಲ್ಲಿನ ವ್ಯವಸ್ಥೆಯನ್ನು ತಾವು ನೋಡ್ಕೊಂಡಿದ್ದೆ ಆದರೆ ಮಂಗಳಗೌರಿ ವ್ರತಾನುಷ್ಠಾನದಲ್ಲಿ ತಾಯಿ ಮಂಗಳಗೌರಿಯನ್ನು ಪ್ರಾರ್ಥನೆಯನ್ನು ತಾವು ಗಂಡು ಮಕ್ಕಳು ಮಾಡಿದ್ದೇ ಆದ್ರೂ ಕೂಡ ಗಂಡು ಮಕ್ಕಳು ತಾವು ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ತಾವು ಪೂಜೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಯಾಕೆಂದರೆ ಮಂಗಳಗೌರಿ ಪೂಜೆಯನ್ನು ಗಂಡು ಮಕ್ಕಳು ಮಾಡೋವಾಗಿಲ್ಲ, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ಆ ಪೂಜಾನುಷ್ಠಾನಕ್ಕೆ ಏನೆಲ್ಲ ಸೇವೆಗಳನ್ನು ಸಲ್ಲಿಸ್ಬೋದು, ಅಲ್ಲಿನ ಶುದ್ಧೀಕರಣವಾಗಿರ್ಬೋದು, ಇಲ್ಲಾಂದರೆ ಅವರಿಗೆ ಏನಾದರೂ ಒಂದು ಚೂರು ಸಹಾಯವನ್ನು ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಈ ಒಂದು ಚಟುವಟಿಕೆಗಳನ್ನ ಗಂಡು ಮಕ್ಕಳು ನಾವು ಆಚರಣೆಯನ್ನು ಮಾಡಿದ್ದೇ ಆದರೆ ನಮಗೂ ಕೂಡ ಸಾಕಷ್ಟು ಶ್ರೇಯಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಇವತ್ತಿನ ದಿವಸ ಮಂಗಳವಾರ ಮಂಗಳಗೌರಿಯ ವ್ರತಾನುಷ್ಠಾನ, ನಾವೂ ಕೂಡ ನಿಮ್ಮ ಪ್ರೀತಿಯ ಈ ಒಂದು ಮಹರ್ಷಿ ವಾಣಿ ಕಾರ್ಯಕ್ರಮ, ಈ ಒಂದು ದೇಗುಲದಲ್ಲಿ ನಾವು ಕೂಡ ಮಂಗಳಗೌರಿ ವ್ರತಾನುಷ್ಠಾನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹೆಂಗಳೆಯರ ಆಗಮನವೂ ಕೂಡ ಆಗತ್ತೆ, ಆದರೆ ಈಗಲ್ಲ,
ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕು, ರಾಶಿ ಫಲ, ನಮ್ಮ ನಿಮ್ಮ ಪ್ರೀತಿಯ ರಾಶಿ ಫಲಗಳನ್ನು ನಾವು ಪ್ರಥಮ ಸ್ಥಾನದಲ್ಲಿ ತಿಳ್ಕೊಂಬಿಡ್ಬೇಕು. ಅದಾದ ಮೇಲೆ ವ್ರತಾನುಷ್ಠಾನವನ್ನು ನೆಮ್ಮದಿಯಾಗಿ ಆರಾಮಾಗಿ ನಾವು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಅದಕ್ಕೋಸ್ಕರ ಕಾರ್ಯಕ್ರಮದ ಇನ್ನೇನು ಕಡೆಯ ಭಾಗಗಳಲ್ಲಿ ಪೂಜಾನುಷ್ಠಾನ ನೆರವೇರುತ್ತೆ. ಅಷ್ಟರಲ್ಲಿ ತಾವು ಕೂಡ ಪಟಪಟ ಅಂತ ಎಲ್ಲವನ್ನೂ ಕೂಡ ರೆಡಿ ಮಾಡಿಟ್ಕೊಂಡಿರಿ. ಬರ್ತಕ್ಕಂಥ ಹೆಂಗಳೆಯರಿಗೆ ಅವ್ರಿಗೂ ಕೂಡ ಬಳೆ ಬಿಚ್ಚೋಳೆ ಸಾಮಾನುಗಳು ಮತ್ತು ಒಂದು ಬ್ಲೌಸ್ ಪೀಸು, ಅರಿಶಿನ, ಕುಂಕುಮ, ಒಂದು ಹೂವು, ಇದೆಲ್ಲವನ್ನು ಕೂಡ ತಾವು ಸಿದ್ಧತೆ ಪಡ್ಕೊಳ್ಳಿ. ಪೂಜಾನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಪುಷ್ಪಗಳು ಮತ್ತು ತಂಬಿಟ್ಟಿನ ಆರತಿ ಇದೆಲ್ಲವನ್ನು ಕೂಡ ತಾವು ಸಿದ್ಧಪಡಿಸಿಟ್ಕೊಂಡಿರಿ. ಒಂದು ಮಚ್ಚೆಕಾಯನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ. ಮಚ್ಚೆಕಾಯಿ ಏನಕ್ಕೆ? ಬಾರಿಸ್ಲಿಕ್ಕಲ್ಲ, ಕಪ್ಪನ್ನು ತಯಾರು ಮಾಡ್ಕೊಳ್ಳಿಕ್ಕೆ. ಅದಕ್ಕೋಸ್ಕರ ಇದೆಲ್ಲವನ್ನು ಕೂಡ ತಾವು ಸಿದ್ಧಪಡಿಸಿಟ್ಕೊಂಡಿರಿ. ಎಲ್ಲವನ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ತಾಯಿರಿ. ಅಷ್ಟರಲ್ಲಿ ಗುರುಗಳನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವತ್ತಿನ ದಿನದ ವಿಶೇಷತೆಗಳು, ಶುಭ ಶ್ರಾವಣ ಹೇಗಿದೆ ಮತ್ತು ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಂಡು ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೇ ಬಿಡೋಣ. ನಾವು ತಡ ಮಾಡೋದೇ ಬೇಡ. ಇನ್ನು ಇವತ್ತಿನ ದಿವಸ ಮಂಗಳವಾರ. ಇವತ್ತಿನ ದಿವಸ ನಾವು ಇನ್ನೊಂದು ವಿಚಾರವನ್ನು ತಿಳ್ಕೊಳ್ಬೇಕು. ಏನಪ್ಪ ಅಂದರೆ, ಈ ಬಾರಿಯ ಮಂಗಳಗೌರಿಗೆ ಹೆಣ್ಣು ಮಕ್ಕಳಾಗಿ ತಾವು ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು, ವಾಸ್ತುಗೃಹದಲ್ಲಿ ಯಾವ ರೀತಿ ಆಚರಣೆಗಳನ್ನು ಮಾಡಬೇಕು, ಹೆಣ್ಣು ಮಕ್ಕಳು ಯಾವ ರೀತಿ ವ್ರತಾನುಷ್ಠಾನವನ್ನು ಮುಂದುವರಿಸಬೇಕು, ಈ ಬಾರಿಯ ವ್ರತಾನುಷ್ಠಾನದಲ್ಲಿ ನಮ್ಮ ಬೇಡಿಕೆ ಯಾವ ರೀತಿ ಇರಬೇಕು, ಏನೆಲ್ಲ ಬೇಡ್ಕೊಂಡ್ರೆ ನಮ್ಮ ಕೆಲಸಗಳ ಕಾರ್ಯಸಿದ್ಧಿ ಆಗುತ್ತೆ. ವಾಸ್ತುಗೃಹದಲ್ಲಿ ಹೆಣ್ಣು ಮಕ್ಕಳು ನನಗೆ ಮತ್ತೊಂದಷ್ಟು ಜನ ಕೇಳಿದ್ರು, ಯಾವ ವರ್ಣದಲ್ಲಿರತಕ್ಕಂಥ ವಸ್ತ್ರವನ್ನು ಧರಿಸಿ ನಾವು ಮಂಗಳಗೌರಿಯ ಅನುಷ್ಠಾನವನ್ನು ಮಾಡಬೇಕು ಗುರುಗಳೇ, ನಮಗೆ ಶ್ರೇಯಸ್ಕರ. ಇಂತಹ ಪ್ರಶ್ನೆಗಳನ್ನು ಕೂಡ ನಮಗೆ ಕೇಳಿದರು. ಯಾವ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸಿ ನಾವು ಮಂಗಳಗೌರಿ ಆಚರಣೆಯನ್ನು ಮಾಡಬೇಕೆಂಬತಕ್ಕಂಥ ಮಾತನ್ನು ಕೂಡ ಕೇಳಿದ್ರು. ಹೀಗೆ ಒಬ್ಬರು. ನಾನು ಅವರಿಗೆ ಹೇಳಿದೆ, ಇಂಥದ್ದೇ ವರ್ಣ ಅಂತ ಯಾವುದೂ ಇಲ್ಲ ತಾಯಿ. ಆದರೆ ದೇವಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಒಂದು ಹಸಿರು, ಇನ್ನೊಂದು ಕೆಂಪು, ಹಳದಿ. ಹಳದಿ, ಹಸಿರು, ಕೆಂಪು ಈ ಮೂರು ಬಣ್ಣವೂ ಕೂಡ ದೇವಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಆ ಹಸಿರು ಬಣ್ಣ ಮಾತ್ರ ತಾಯಿಗೆ ಬಹಳ ಸಂಪನ್ನ ಅಂತಲೇ ಹೇಳ್ಬೋದು. ಈ ವಾರದ ಈ ಬಾರಿಯ ಇವತ್ತಿನ ಮಂಗಳಗೌರಿ ಅನುಷ್ಠಾನವನ್ನು ಮಾಡ್ತಾ ಇರ್ತಕ್ಕಂಥವ್ರು ತಾಯಂದ್ರೆ ತಾವೆಲ್ಲರೂ ಕೂಡ, ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಹಸಿರು ವರ್ಣದಲ್ಲಿರ್ತಕ್ಕಂಥ ಒಂದು ವಸ್ತ್ರವನ್ನು ಧರಿಸಿ ತಾವು ಮಂಗಳಗೌರಿ ಅನುಷ್ಠಾನವನ್ನು ಮಾಡಿ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಒಂದು ಸಿಹಿ ಸುದ್ದಿಯನ್ನೇ ಕೇಳ್ತೀರಿ. ಇದರ ಜೊತೆಗೆ ಇಷ್ಟೆಲ್ಲ ಆಯ್ತಲ್ಲ ಗುರುಗಳೇ, ಏನಿವತ್ತು ನೀವು ಮೇನ್ ಪಾಯಿಂಟ್ಗೆ ಬಂದಿಲ್ವಲ್ಲ ಇನ್ನು ನೀವು? ಏನಪ್ಪ ಇವತ್ತಿನ ದಿವಸ ಶಿಕ್ಷಕರ ದಿನಾಚರಣೆ, ಟೀಚರ್ಸ್ ಡೇ. ಶಿಕ್ಷಕರ ದಿನಾಚರಣೆ ಇವತ್ತಿನ ದಿವಸ ಎಂಥ ಅಮೂಲ್ಯವಾಗಿರ್ತಕ್ಕಂಥ ದಿನ ಅಂದರೆ, ವಿದ್ಯಾರ್ಥಿಗಳು ಎಂಬತಕ್ಕಂಥ ಮಾತನ್ನು ಹೇಳೋದಕ್ಕಿಂತ ಒಬ್ಬ ಮನುಷ್ಯನಿಗೆ ತನ್ನ ಗುರುವನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ದಿವಸ, ಆರಾಧಿಸ್ತಕ್ಕಂಥ ದಿವಸ. ಆದರೆ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ದಿವಸ ಶಿಕ್ಷಕರ ದಿನಾಚರಣೆ ಇದೆ ಅಂತ ಹೇಳಿ ನಾವು ನಮ್ಮ ಶಿಕ್ಷಕರನ್ನೆಲ್ಲರನ್ನೂ ಕೂಡ ಗೌರವಿಸ್ತಕ್ಕಂಥದ್ದಾಗಲಿ, ಜ್ಞಾಪಿಸ್ಕೊಳ್ತಕ್ಕಂಥದ್ದಾಗಲಿ ಅಲ್ಲ. ನಮ್ಮ ಮುಪ್ಪಿನವರೆಗೂ ಕೂಡ ನಮ್ಮ ಶಿಕ್ಷಕರನ್ನು, ನಮ್ಮ ಟೀಚರ್ಸನ್ನು ಎಲ್ಲರನ್ನೂ ಕೂಡ ನಾವು ಜ್ಞಾಪಿಸ್ಕೊಳ್ಳೇಬೇಕು. ಇವತ್ತಿನ ದಿವಸ ಪ್ರತಿ ಬಾರಿಯ ಆ ಒಂದು ಶಿಕ್ಷಕರ ದಿನಾಚರಣೆ ಹಾಗೆ ಈ ಬಾರಿಯ ಶಿಕ್ಷಕರ ದಿನಾಚರಣೆಯಿಂದನೂ ಕೂಡ ನಾನು ನಮ್ಮ ಶಿಕ್ಷಕರೆಲ್ಲರನ್ನೂ ಕೂಡ ನಾನು ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಎಲ್ಲರಲ್ಲೂ ಕೂಡ ಸ್ಮರಿಸ್ತೀನಿ. ಅದರಲ್ಲೂ ನಾನು ಪ್ರತಿ ಬಾರಿ ಹೇಳುವ ಹಾಗೆ ನಮ್ಮ ಪ್ರಿನ್ಸಿಪಾಲನ್ನು ಕಲಿತು ನಾನು ಜ್ಞಾಪಿಸ್ಕೊಳ್ಳೇಬೇಕು. ನಾನು 10ನೇ ತರಗತಿಯನ್ನು ಪಾಸ್ ಮಾಡಿರ್ತಕ್ಕಂಥ ಸಮಯದಲ್ಲಿ ಆಗ ನನ್ನ ಪ್ರಾಂಶುಪಾಲರಾಗಿರ್ತಕ್ಕಂಥವ್ರು ಡಾಕ್ಟರ್ ನಗೀನಾ ಸುಲ್ತಾನ ಮೇಡಮ್ನವರು. ಅವರು ಮುಸ್ಲಿಂ ಅವರೇ ಆಗಿದ್ರೂ ಕೂಡ ನನ್ನನ್ನು ಎಷ್ಟು ಪ್ರೀತಿ ಮಾಡೋರು, ನಾನು ಅವರನ್ನು ಎಷ್ಟು ಬಾಂಧವ್ಯದಿಂದ ನೋಡ್ತಾ ಇದ್ದೆ. ಅವರ ಸಂಬಂಧ ಅದು ನಿಜಕ್ಕೂ ಹೇಳ್ತೀನಲ್ಲ, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ. ಒಬ್ಬ ಹೆತ್ತ ಮಗನನ್ನು ಯಾವ ರೀತಿ ನೋಡ್ಕೊಳ್ತಾ ಇದ್ರು ಶಾಲೆಯಲ್ಲಿ, ಅಂದರೆ ಮನೆಯಲ್ಲಿ, ಆ ರೀತಿ ನನ್ನನ್ನು ಶಾಲೆಯಲ್ಲಿ ಅವರು ನೋಡ್ಕೊಳ್ತಾ ಇದ್ರು. ಅವರನ್ನು ಇವತ್ತಿಗೂ ಕೂಡ ನಾನು ಜ್ಞಾಪಿಸ್ಕೊಳ್ತೇನೆ. ಡಾಕ್ಟರ್ ನಗೀನಾ ಸುಲ್ತಾನ ಮೇಡಮ್ನವರು ಅವ್ರು ಎಲ್ಲಿದ್ರೂ ಕೂಡ ಅವರು ಬಹಳ ಚೆನ್ನಾಗಿರಲಿ. ಇನ್ನು ನನ್ನ ಶಿಕ್ಷಕರು ಎಲ್ಲೇ ಇದ್ರೂ ಕೂಡ ನಾನು ಅವರೆಲ್ಲರ ಪಾದಾರವಿಂದಗಳಿಗೂ ಕೂಡ ನಾನು ನಮಿಸ್ತೀನಿ, ನಾನು ಸ್ಮರಿಸ್ತೀನಿ ಮತ್ತು ನಮಸ್ಕರಿಸ್ತೀನಿ. ಅವರೆಲ್ಲರಿಗೂ ಕೂಡ ದೇವಿ ಲಕ್ಷ್ಮೀ ಬೋಹರ ಸ್ವಾಮಿ, ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ.
महालक्ष्मी च विद्महे विष्णुपत्यै च धीमहि तन्नो लक्ष्मी प्रचोदयात्। या देवी सर्वभूतेषु मातृरूपेण संस्थिता नमस्तस्यै 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 नमो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडा चंडिका महाकाली महालक्ष्मी महाललिता बाला त्रिपुरसुंदरी चक्रेश्वरी चक्रधायिनी चक्रा सिंहासनेश्वरी श्रीमद्महाललितांबिका भगवतीं श्रीं ललितांबिकायै नमो नमः। दुर्गाय नमः गणपते नमः ग्रामिणे नमः गणाध्यक्षाय नमः ओं गणागणवल्लभाय नमः गणेश्वरण्ये नमः ललिताय नमः ओं सर्वमंगले नमः ओं दुर्गाय नमः ओं गणपते नमः ओं ब्राह्म्ये नमः माहेश्वर्ये नमः कौमार्ये नमः वैष्णव्ये नमः ओं वाराह्ये नमः इंद्राण्ये नमः चामुण्डाय नमः चण्डिकाय नमः महाकाली महालक्ष्मीदेवताभ्यो नमः। ओं पद्मानने पद्मविपद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्व। या सा पद्मासनस्था विपुलकटितटी पद्मपत्रायताक्षी श्रीं अम्बां भगवतीं श्रीं ललितां राजराजेश्वरीं राज्यदायिनीं राज्यकलावल्लभायै नमो नमः। ओं गौरीर्मिमाय सलिलानक्षत्रोद्विपदीं द्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन्। गौरियन्न प्रार्थನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಆರಾಧನೆ ಸರ್ವಮಂಗಳೆಯ ಆರಾಧನೆ ಮಹತ್ತರವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತಿನ ದಿವಸ ಯಾರೆಲ್ಲ ಮಂಗಳಗೌರಿಯನ್ನು ಆಚರಣೆ ಮಾಡ್ತಿದ್ದೀರಿ, ಮಂಗಳಗೌರಿಯ ಅನುಷ್ಠಾನ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಹೆಂಗಳೆಯರಿಗೂ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಸಹಿತ ಮದುವೆ ಆಗದಿರೇ ಇರತಕ್ಕಂಥವರು ಮದುವೆ ಆಗಿ ತಾಯಿ ಮನೆಯಲ್ಲಿ ಅಥವಾ ತಾಯಿನ ಜೊತೆಯಲ್ಲಿ ಕೂಡಿಸ್ಕೊಂಡು ಮಂಗಳಗೌರಿ ಆಚರಣೆ ಮಾಡ್ತಿರ್ತಕ್ಕಂಥವ್ರಿಗೆ ತಮ್ಮೆಲ್ಲರಿಗೂ ಸಹಿತ ವಿಶೇಷವಾದಂಥ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಮಂಗಳಗೌರಿ ಎಂಬತಕ್ಕಂಥದ್ದು ಸರ್ವ ಸೌಖ್ಯವನ್ನು ಸರ್ವದಾದಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಮಂಗಳಗೌರಿ ಈ ಶ್ರಾವಣ ಮಾಸದಲ್ಲಿ ಶುಕ್ಲಪಕ್ಷ ಹಾಗೂ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಮಂಗಳಗೌರಿ ಅನುಷ್ಠಾನಗಳನ್ನು ಎಲ್ಲರೂ ಶ್ರದ್ಧಾಭಕ್ತಿಯಾಗಿ ಮಾಡುವಂಥದ್ದು ಇಂದಿಗೂ ಬೆಳೆದು ಬಂದಂತಹ ಪದ್ಧತಿ. ಅದರಲ್ಲಿ ಗಿರಿಜಾಶಂಕರರನ್ನು ಶಿವಪಾರ್ವತಿಯರನ್ನು ಗೌರೀಶಂಕರರನ್ನು ಆರಾಧನೆ ಮಾಡತಕ್ಕಂಥ ಈ ವಿಶೇಷವಾದಂಥ ದಿನ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಚಂದ್ರಶೇಖರಾಯ ನಮಃ ಓಂ ಗಿರಿಜಾಶಂಕರಾಯ ನಮಃ ಓಂ ಗೌರೀಶಾಯ ನಮಃ ಓಂ ಗೌರೀಶಂಕರಾಯ ನಮಃ ಮಂಗಳಗೌರಿ ನಮೋ ನಮಃ. ಭಗವತಿಯ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಹಿತ ಸಕಲ ವಿಧವಾದಂಥ ಸಿದ್ಧಿಗಳು ಎಲ್ಲರಿಗೂ ಸಿದ್ಧಿ ಆಗಲಿ, ಭಗವತಿಯ ಅನುಗ್ರಹ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋದು ಒಂದು ಭಾಗ. ಇನ್ನು ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತು ಈಗಾಗಲೇ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದ್ದಾಯಿತು ತಮ್ಮೆಲ್ಲರಿಗೂ. ಆದರೂ ಶಿಕ್ಷಕರು ಗುರು, ಆ ಗುರು ಎಂಬತಕ್ಕಂಥ ಪದದ ಅರ್ಥ ಇದೆಯಲ್ಲ, ಅದು ಯಾವತ್ತಿಗೂ ಸಹಿತ ಸೂರ್ಯನಂತೆ ಕಂಗೊಳಿಸ್ತಕ್ಕಂತಹದ್ದು. ಈ ಸೃಷ್ಟಿ ಸ್ಥಿತಿಯಲ್ಲಿ, ಈ ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಸೂರ್ಯಚಂದ್ರರಿಬ್ಬರೇ. ಆ ಸೂರ್ಯದೇವರನ್ನು ಗುರು ಅಂತಲೇ ಹೇಳ್ತಾರೆ. ಯಾಕೆಂದರೆ ಪ್ರತಿ ದಿನವೂ ಸಹಿತ ಗಿಡಮರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು, ಈ ಸುಂದರವಾದಂಥ ಪ್ರಕೃತಿಯಲ್ಲಿ ವಾಸ ಮಾಡ್ತಕ್ಕಂಥ ಜಲಚರಗಳು, ಪ್ರಾಣಿ ಪಕ್ಷಿಗಳು, ಜೊತೆಗೆ ಪ್ರತಿಯೊಬ್ಬ ಮಾನವ ಸಂಕುಲನ, ಪ್ರತಿಯೊಬ್ಬರು ಒಂದಲ್ಲ ಒಂದು ತರಹ ಒಂದೊಂದು ವಿದ್ವತ್ತನ್ನು ಕಲಿಯಲೇಬೇಕು. ಆ ವಿದ್ವತ್ತಿಗೆ ಗುರು ಎಂಬತಕ್ಕಂಥ ಪದದಲ್ಲಿರ್ತಕ್ಕಂತಹ ವ್ಯಕ್ತಿಗಳೇ ಕಲಿಸುವಂಥದ್ದಾಗಬೇಕು. ಹಾಗಾಗಿ ಶಿಕ್ಷಕರ ದಿನಾಚರಣೆಯ ಈ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಸಹಿತ ತಿಳಿಸ್ತಾ, ಯಾರೆಲ್ಲ ಪಾಠ ಪ್ರವಚನವನ್ನು ಯಾವೆಲ್ಲ ಗುರುಗಳ ಹತ್ರ ನೀವು ಅಭ್ಯಾಸ ಮಾಡಿದ್ದೀರಿ ಅವರೆಲ್ಲರಿಗೂ ಸಹಿತ ಶ್ರೇಯಸ್ಸುಂಟಾಗಲಿ. ಉದ್ಯೋಗಗಳಲ್ಲಿ ಎಲ್ಲರೂ ಮಾಡುವಂತಹ ಉದ್ಯೋಗ ಬೇರೆ, ಶಿಕ್ಷಕರು ಮಾಡುವಂತಹ ಉದ್ಯೋಗ ಬೇರೆ. ಎಲ್ಲರೂ ಹೊಟ್ಟೆಪಾಡಿಗಾಗಿಯೇ ಮಾಡ್ತಕ್ಕಂಥದ್ದು, ಅದು ತಪ್ಪಲ್ಲ. ತಮ್ಮ ವಿದ್ಯೆ ತಮ್ಮ ಜ್ಞಾನದಿಂದ ತಮ್ಮ ಜೀವನೋಪಾಯಕ್ಕಾಗಿ, ತಮ್ಮ ಹೊಟ್ಟೆಪಾಡಿಗಾಗಿ, ತಮ್ಮ ವೃತ್ತಿ ಧರ್ಮಕ್ಕಾಗಿ ಅಥವಾ ಕುಟುಂಬದ ನಿರ್ವಹಣೆಗಾಗಿ ತಾವು ಕಾಯಕವನ್ನು ಮಾಡ್ತಿದ್ದೀರಿ. ಅದರಲ್ಲಿ ಯಾರು ಶಿಕ್ಷಕ ವೃತ್ತಿಯನ್ನು ಮಾಡ್ತಿದ್ದೀರಿ, ಯಾರು ಗುರುಗಳಾಗಿದ್ದೀರಿ, ಅಥವಾ ಯಾರು ಗುರುವಾಗಿ ನಿಮ್ಮ ಶಿಷ್ಯಂದರಿಗೆ ಪಾಠವನ್ನು ಪ್ರವಚನವನ್ನು ಮಾಡ್ತಿದ್ದೀರಿ, ನಿಜಕ್ಕೂ ನಿಮ್ಮಗಳ ಬದುಕು ಬಹಳ ಉತ್ತಂಗ ಅಂತ ಹೇಳ್ಬೋದು. ಯಾಕೆಂದರೆ ಸೂರ್ಯನ ಕಿರಣಗಳಂತೆ ನಿಮ್ಮ ಒಂದೊಂದು ಧ್ವನಿ, ಸೂರ್ಯನ ಕಿರಣಗಳಂತೆ ನಿಮ್ಮ ನೋಟ, ಸೂರ್ಯನ ಕಿರಣಗಳಂತೆ ಇನ್ನೊಬ್ಬರ ಜೀವನಕ್ಕೆ ಕತ್ತಲನ್ನು ಹೊಡೆದೋಡಿಸುವಂತಹ ಒಂದು ಮಹಾಜ್ಯೋತಿ. ಹಾಗಾಗಿ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಒಬ್ಬ ವಿದ್ಯಾವಂತ ಅವನು ಎಲ್ಲರಲ್ಲೂ ಸಹಿತ ಪೂಜನೀಯವಾದ ಸ್ಥಳಕ್ಕೆ ಸೇರಬೇಕಾದ್ರೆ
ಅವನ್ನ ತಿದ್ದಿ ಬುದ್ಧಿ ಕಲಿಸಿ ಅವನ ಸರಿಯಾದ ರೀತಿ ಒಂದು ಮಾಡೆಲ್ ಮಾಡಬೇಕಾದ್ರೆ, ಒಂದು ವಿಗ್ರಹ ಮಾಡಬೇಕಾದ್ರೆ ಅದು ಸಾಮಾನ್ಯವಾದಲ್ಲ. ಒಂದು ಕಾಡುಗಲ್ಲನ್ನು ವಿಗ್ರಹ ಮಾಡುವ ಚೈತನ್ಯ ಒಬ್ಬ ಗುರುವುಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ಅಂತಹ ಗುರುಗಳನ್ನು ಆರಾಧನೆ ಮಾಡಲೇಬೇಕು, ಗುರುವನ್ನು ಪ್ರಾರ್ಥಿಸಲೇಬೇಕು. ಒಂದು ದಿವಸ ನಾವು ಒಬ್ಬ ವ್ಯಕ್ತಿ ಹತ್ರ ಕಲಿತ ಪಾಠವೂ ಸಹಿತ ಆ ವ್ಯಕ್ತಿಯು ಗುರುವಾಗೇ ಇರ್ತಾನೆ. ಹಾಗಾಗಿ ಎಲ್ಲ ಶಿಕ್ಷಕರಿಗೂ ಇವತ್ತು ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬದ ನಿರ್ವಹಣೆ ಜೊತೆಗೆ ನಿಮ್ಮ ಹೆಚ್ಚಿನ ಅನುಕೂಲ ಇದೆಲ್ಲವನ್ನು ಸಹಿತ ತಾಯಿ ಶಾರದೆ ಲಕ್ಷ್ಮೀ ಹೈಗ್ರೀವರ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ನಿಮ್ಮಲ್ಲಿರ್ತಕ್ಕಂಥ ಜ್ಞಾನಕ್ಕೆ ಮತ್ತಷ್ಟು ಜ್ಞಾನ ನಿಮಗೆ ಸಿಕ್ಕಿದ್ದೆ ಆದರೆ ನೀವು ಸದಾಕಾಲ ತಮ್ಮ ಕಾಯಕವನ್ನು ಇನ್ನಷ್ಟು ಅಚ್ಚುಕಟ್ಟಾಗಿ ಮಾಡ್ತೀರಿ ಎಂಬತಕ್ಕಂಥ ನಂಬಿಕೆಯಿಂದ, ಆ ವಿಶ್ವಾಸದಿಂದ ಲಕ್ಷ್ಮೀ ಹೈಗ್ರೀವರ ಆ ವಿಶೇಷವಾಗಿರ್ತಕ್ಕಂಥ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಲಕ್ಷ್ಮೀ ಬೋರಹ ಸ್ವಾಮಿಯಲ್ಲೂ ಸಹಿತ ಇವತ್ತು ಬೆಳಗ್ಗೆ ನಾನು ಅಭಿಷೇಕ ಮಾಡುವಾಗ ಈ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಎಲ್ಲರಿಗೂ ಸಹಿತ ಎಲ್ಲ ಶಿಕ್ಷಕರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಯಾಕೆಂದರೆ ಶಿಕ್ಷಕರು ಯಾವತ್ತೂ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಲಿಕ್ಕೋಸ್ಕರ ಮೇಣದ ಬತ್ತಿ ಥರ ಅವರ ಜೀವನ ಇರುತ್ತೆ. ತುಂಬ ಜನ ಶಿಕ್ಷಕರು ಸಂಬಳ ಕಡಿಮೆ ಆದರೂ ಸಹಿತ ಅವರ ಕಾಯಕದಲ್ಲಿ ಲೋಪ ಇಲ್ಲದಂಥ ರೀತಿ ನಡೆಸ್ತಾ ಇರ್ತಾರೆ. ಆದರೆ ಹಿಂದಿನ ಶಿಕ್ಷಕರಿಗೂ ಇವತ್ತಿನ ಶಿಕ್ಷಕರಿಗೂ ತುಂಬ ವ್ಯತ್ಯಾಸ ಇದೆ. ಹಿಂದಿನ ಶಿಕ್ಷಕರು ಅವರ ವಿದ್ಯಾರ್ಥಿಗಳನ್ನು ತಮ್ಮ ಮನೆ ಮಕ್ಕಳಂತಲೇ ನೋಡ್ತಾ ಇದ್ರು. ಎಷ್ಟೋ ಜನ ಮನೆಗಳಲ್ಲಿ ಪಾಠಕ್ಕೆ ಟ್ಯೂಷನ್ಸ್ಗೆ ಅಂತ ಹೋದಾಗ ಅವ್ರ ಮನೆಗಳಲ್ಲಿ ಊಟ ಮಾಡಿಸಿ ಮಕ್ಕಳನ್ನು ರಾತ್ರಿ ಹೊತ್ತು ಮನೆಗೆ ಬಿಡ್ದಿರ ರಾತ್ರಿ ಹೊತ್ತು ಸೀದಾ ಅವ್ರಿಗೆ ಇನ್ನೂ ಎಕ್ಸಾಮ್ ಪ್ರಿಪೇರ್ ಮಾಡಿಸಿ ಅಥವಾ ಬೇಕಾಗಿರುವಂತಹ ಒಂದಷ್ಟು ಕೋಚಿಂಗ್ ಅಂತನೋ ಅಥವಾ ಸಲಹೆಗಳಂತಲೋ ಅಥವಾ ಅವರಿಗಿರುವ ಡೌಟ್ಸ್ ಕ್ಲಿಯರ್ ಮಾಡುವಂಥದ್ದು ಅಥವಾ ಹ್ಯಾಂಡ್ ರೈಟಿಂಗ್ ಮಾಡಿಸಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೋಸ್ಕರ ಶ್ರೀರಾಮ ಕಾಪಿ ಪುಸ್ತಕಗಳು ಇಂಥದ್ದನ್ನು ಬರೆಸೋರು. ಆಗ ಮನೆಯಿಂದ ಬಾಕ್ಸ್ ತೊಗೊಂಡು ಹೋಗ್ತಿರ್ಲಿಲ್ಲ, ಶಾಲೆಯಲ್ಲಿ ಮಾತ್ರ ಟೈಮು. ಆದರೆ ಟ್ಯೂಷನ್ಗೆ ಹೋದರೆ ಟ್ಯೂಷನ್ ಮನೆಯಲ್ಲಿ ಅಲ್ಲಿರ್ತಕ್ಕಂಥ ಗುರುಗಳು ಅವರ ಕಾಯಕವನ್ನು ಅವರ ಕುಟುಂಬದಲ್ಲಿ ಅವ್ರು ಏನು ಊಟ ಮಾಡ್ತಾರೋ ಆ ಊಟವನ್ನು ಮಕ್ಕಳು ಗುಣಪಡಿಸ್ತಿದ್ರು. ಇಂತಹ ಗುಣ, ಇಂತಹ ಒಂದು ನೇಚರ್, ಈ ತರಹ ಇರತಕ್ಕಂಥ ಸ್ವಭಾವ ಹಿಂದಿನಿಂದ ಇತ್ತು, ಹಿಂದೆ ಇತ್ತು. ಆದರೆ ಇವತ್ತು ಬಹಳ ಕಡಿಮೆ ಆಗಿಬಿಟ್ಟಿದೆ. ಇವತ್ತೆಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ. ಇವತ್ತೆಲ್ಲ ಹೇಗಿದೆ ಅಂದರೆ ವ್ಯಾವಹಾರಿಕವಾಗಿ 1 ಅವರ್ ಟ್ಯೂಷನ್, ಆ 1 ಅವರ್ ಗಂಟೆ ಹೊಡೆದಾಗ ಇನ್ನೂ 10 ನಿಮಿಷ ಮುಂಚಿತವಾಗಿ ನಡೀರಿ ನೆಕ್ಸ್ಟ್ ಬ್ಯಾಚ್ ಬರುತ್ತೆ ಅಂತಾರೆ. ಆಗ ಬ್ಯಾಚ್ ಇರಲಿಲ್ಲ, ಎಲ್ಲರೂ ಸಾಮೂಹಿಕವಾಗಿದ್ದರು. ಅಂದು ಕಲಿತ ವಿದ್ಯೆ ಸಾಕಷ್ಟು ಜನರಲ್ಲೂ ಸಂಸ್ಕಾರದ ಪಾಠ ಇದೆ. ಇವತ್ತಿಗೂ ಸಹಿತ ಗುರು ಹಿರಿಯರಿಗೆ ನಮಸ್ಕರಿಸಿ ಅವರು ನನ್ನ ಗುರುಗಳು, ನನ್ನ ಹೃದಯಕ್ಕೆ ಹತ್ತಿರ ಆಗಿರ್ತಕ್ಕಂಥವರು, ನನ್ನ ಜೀವನಕ್ಕೆ ಬೆಳಕನ್ನು ಕೊಟ್ಟವರು, ನನ್ನ ಬದುಕನ್ನು ಭದ್ರ ಬುನಾದಿ ಮಾಡಿದವರು, ಅವರು ಹಾಕಿದ ಅಂದಿನ ಪಾಯ ಇವತ್ತು ನಾನು ಮನೆ ಕಟ್ಟಿದ್ದೇನೆ, ಈ ಪ್ರಕಾರವಾದ ಚಿಂತನೆ ಇದೆ. ಆದರೆ ಇವತ್ತಿನ ಪಾಠ ಪ್ರವಚನ, ಇವತ್ತಿನ ಗುರುಗಳು ಮತ್ತು ಶಿಷ್ಯರು ಇವರ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧ, ಬಾಂಧವ್ಯ ನೋಡ್ತಿದ್ದರೆ ಆ ಕ್ಷಣದವರೆಗೂ ಮಾತ್ರ. ಇದು ಮರುಕಳಿಸಬೇಕು. ಇದು ಗುರುಕುಲದ ಪದ್ಧತಿ ಆಗಬೇಕು. ಗುರು ಎಂಬತಕ್ಕಂತಹ ಪದದ ಅರ್ಥವೇ ಆಗಿದೆ. ನೋಡಿ, ಮನೆಯಲ್ಲಿರೋ ಸಮಯ ತುಂಬ ಕಡಿಮೆ. ಬೆಳಗ್ಗೆ ಟಿಫನ್ ಮಾಡ್ತೀವಿ, ನಂತರ ಶಾಲೆಗೆ ಬರ್ತೀವಿ, ಅದಾದ ನಂತರ ಟ್ಯೂಷನ್ಗೆ ಹೋಗ್ತೀವಿ. ರಾತ್ರಿ ಸುಸ್ತಾಗಿ ನೇನು ತೂಕಡಿಸ್ತಾ ಇದ್ದೀವಿ, ನಿದ್ದೆ ಬರ್ತಾ ಇದೆ ಅಂದರೆ ಆಗ ಮನೆಗೆ ಬರ್ತೀವಿ. ಆದರೆ ಮನೆಯಲ್ಲಿ ಸಮಯ ಎಷ್ಟು ಕಳೆದಂಗೆ ಆಯಿತು. ಆದರೆ ಟ್ಯೂಷನ್ನಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಎಷ್ಟು ಟೈಮ್ ನಾವು ಕಳೆದಂಗೆ ಆಯಿತು. ಹಾಗಾಗಿ ಹೆಚ್ಚಿನ ಪಾಠ ಪ್ರವಚನವನ್ನು ಗುರುಗಳೇ ತಿಳಿಸ್ಕೊಡ್ಬೇಕು. ಗುರುವಿನ ಜವಾಬ್ದಾರಿ, ಗುರುವಿನ ಕಾಯಕ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು, ವಿಶೇಷತೆಗಳಿರ್ತಕ್ಕಂಥದ್ದು. ಅಂತಹ ಗುರುಗಳಿಗೆ ಒಂದು ಸ್ಥಾನಮಾನವನ್ನು ಕಲ್ಪಿಸಿ ಗುರುಗಳನ್ನು ನೆನೆಸ್ಕೊಂಡು ಗುರುಗಳ ಆಶೀರ್ವಾದ ಪಡೆಯಲಿಕ್ಕಿರ್ತಕ್ಕಂಥ ಶಿಕ್ಷಕರ ದಿನಾಚರಣೆಯ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಹಾಗೆ ನನಗೆಲ್ಲ ಯಾರೆಲ್ಲ ಗುರುಗಳು ಪಾಠ ಹೇಳಿದ್ದೀರಲ್ಲ, ನಿಮಗೂ ಸಹಿತ ನಮಸ್ಕರಿಸ್ತಾ ಇದ್ದೇನೆ. ಯಾಕೆಂದರೆ ಪಾಠ ಪ್ರವಚನ ಎಂಬತಕ್ಕಂಥದ್ದು ಒಂದು ಕಾಡುಗಳನ್ನು ವಿಗ್ರಹ ಮಾಡುವಂತಹದ್ದು ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಹಾಗೆ ಪ್ರತಿಯೊಬ್ಬರು ಪ್ರತಿ ಕಾಲವೂ ಸಹಿತ ಗುರುವಿನ ಪದಕ್ಕೆ ಅಷ್ಟೇ ನಮ್ರತೆಯಿಂದ ಇರಬೇಕು, ಗುರುಗಳನ್ನು ನಮಸ್ಕರಿಸಬೇಕು. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಜೀ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಮಂಗಳಗೌರಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ನನ್ನ ಆಶ್ರಮದ ಲಕ್ಷ್ಮೀ ಬೋರಹ ಸ್ವಾಮಿಯ ಅನುಗ್ರಹ ನಿಮಗಿರಲಿ. ಎಲ್ಲರ ಜೀವನ ಸದಾಕಾಲ ಹಸನ್ಮುಖಿತನ ಬೆಳಕಿನಲ್ಲಿರಲಿ. ಎಲ್ಲರೂ ಆರೋಗ್ಯವಂತರಾಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಶಿಕ್ಷಕರ ದಿನಾಚರಣೆ ಹೌದು, ಅದರ ಬಗ್ಗೆ ವಿಶೇಷತೆಗಳನ್ನು ಕೂಡ ತಿಳಿಸಿದ್ದಾಯಿತು. ಇನ್ನು ಇದೇ ಬರ್ತಕ್ಕಂಥ ಸೆಪ್ಟೆಂಬರ್ 11ರಿಂದ 21ರವರೆಗೆ ತ್ರಿಪುರವಾಸಿನಿ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ 700 ವರ್ಷಗಳ ಬಳಿಕ ಅಖಿಲ ಭಾರತ ಸಂಪೂರ್ಣ ಮಹಾಕುಬೇರ ಯಾಗ, ಕುಬೇರ ಲಕ್ಷ್ಮಿ ಮಹಾಯಾಗ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಇದು ಒಂದು ರೀತಿ ಹೇಳಬೇಕಂದ್ರೆ ಇಂದೆಲ್ಲೂ ನಾವು ನೋಡಿರೋದಿಲ್ಲ, ಕೇಳಿರುವುದೂ ಇಲ್ಲ. ಇವತ್ತಿನ ದಿವಸ ಪ್ರಪ್ರಥಮ ಬಾರಿಗೆ 700 ವರ್ಷಗಳ ಬಳಿಕ ಅಂದರೆ ಇದನ್ನೆಷ್ಟು ಪುರಾತನ ಕಾಲದ ಆರಾಧನೆ ಆಚರಣೆ ಎಂಬತಕ್ಕಂಥದ್ದನ್ನು ನಾವು ಈಗಲೇ ಗಮನಿಸ್ಬೋದು ಅಲ್ವಾ. ಅದೇ ರೀತಿ ಇಂತಹ ಒಂದು ಮಹಾ ಕಾರ್ಯವನ್ನು ನೆರವೇರಿಸ್ತಾ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ತಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಈ ಒಂದು ಸಂಖ್ಯೆಗೆ ತಾವು ಕರೆಯನ್ನು ಮಾಡಿ
ನಾನು ಈಗ ತಿಳಿಸ್ಕೊಡ್ತಾ ಇರತಕ್ಕಂಥ ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೋದು. ಅಲ್ಲಿ ತಾವು ನಿಮ್ಮ ಆ ಒಂದು ಟಿವಿನಲ್ಲೂ ಕೂಡ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾವು ಆಗಲೇ ತೋರಿಸ್ತಾ ಇದ್ದೇವೆ. ಅಲ್ಲೂ ಕೂಡ ನಂಬರ್ ಇದೆ, ಆದ್ರೂ ನಾನು ಕೂಡ ಮತ್ತೊಮ್ಮೆ ನಾನು ಬಾಯಲ್ಲಿ ಹೇಳ್ತಾ ಇದ್ದೇನೆ. 8951546098. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8951546098. 8951546098. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8951546098. ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಕೂಡ ತಾವು ತಿಳ್ಕೊಳ್ಬೋದು. ತಪ್ಪದೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗ್ಬೋದು. ನಾನು ಮತ್ತು ನನ್ನ ತಂದೆಯವರಿಬ್ಬರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತೀವಿ. ಈ ಒಂದು ಕಾರ್ಯಕ್ರಮದ ಸಂಪೂರ್ಣವಾಗಿರತಕ್ಕಂಥ ಆ ಒಂದು ನೇತೃತ್ವದ ಜವಾಬ್ದಾರಿಯನ್ನು ನಿಮ್ಮ ಪ್ರೀತಿಯ ಗುರೂಜಿಯವರೇ ವಹಿಸಿಕೊಂಡಿರುವ ಕಾರಣದಿಂದ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಅವರ ಮೇಲೆ ಇರೋದರಿಂದ ತಾವೆಲ್ಲರೂ ಕೂಡ ತಪ್ಪದೇ ಬಂದು ಈ ಒಂದು ಮಹಾಕಾರ್ಯಕ್ಕೆ ತಾವೂ ಕೂಡ ಭಾಗಿಯಾಗ್ಬೋದು. ದೇವಿ ತಾಯಿ ಮಹಾಲಕ್ಷ್ಮಿಯನ್ನು, ಕುಬೇರರನ್ನು ಇಬ್ಬರನ್ನೂ ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವಾಸ್ತುಗೃಹದಲ್ಲೂ ಕೂಡ ಸ್ಥಿರ ಮಹಾಲಕ್ಷ್ಮಿ ನೆಲೆಗೊಳ್ಳಬೇಕೆಂಬತಕ್ಕಂಥ ಒಂದು ಪ್ರಾರ್ಥನೆಯ ಸಂಕಲ್ಪವನ್ನು ತಾವೆಲ್ಲರೂ ಕೂಡ ತಪ್ಪದೇ ಮಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭ ಮಾಡೋಣ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ ಇವತ್ತಿನ ದಿನದ ವಿಶೇಷತೆಯೂ ಹೇಳಬೇಕು, ಹಾಗೆ ಪಂಚಾಂಗದ ಬಗ್ಗೆಯೂ ತಿಳಿಸಬೇಕು. ಹಾಗೆ ಮಂಗಳಗೌರಿ ಅನುಷ್ಠಾನ, ಹೆಣ್ಣುಮಕ್ಕಳು ಮಂಗಳಗೌರಿ ಅನುಷ್ಠಾನಕ್ಕೆ ಈಗಾಗಲೇ ಮನೆ ಸಾರಿಸಿ ಗೂಡಿಸಿ ರಂಗೋಲಿನ ಹಾಕಿ 2 ಮಣೆಗಳು, ಬ್ಲೌಸ್ ಪೀಸು, ಒಣಕೊಬ್ಬರಿ, ಬಟ್ಲಡಿಕೆ, ವಿಳೆದೆಲೆ ಜೊತೆಗೆ ತೆಂಬಿಟ್ಟಿನ ಆರತಿ. ತೆಂಬಿಟ್ಟಿನ ಆರತಿ ಅಂತೂ ಮಂಗಳಗೌರಿ ಬರದೇ ಸಂತೋಷ. ಯಾಕೆಂದರೆ ಮನೆಯಲ್ಲಿ ಮಕ್ಕಳಿದ್ದರೆ ಮತ್ತು ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದರೆ ಈ ತೆಂಬಿಟ್ಟಿದೆಯಲ್ಲ, ಮಂಗಳಗೌರಿಗೆ ಆರತಿಗೆ ಮಾಡುವಂಥ ತೆಂಬಿಟ್ಟು ಅದರ ನೈವೇದ್ಯ ಅಂದ್ರೆ ಬಹಳ ವಿಶೇಷ. ಯಾಕೆಂದರೆ ಗೋಧಿಯಿಂದ ಮಾಡತಕ್ಕಂಥ ಪದಾರ್ಥ ಇದು. ಗೋಧಿಯ ಆ ತೆಂಬಿಟ್ಟನ್ನು ಅದನ್ನು ತಿನ್ನೋದೇ ಆನಂದ. ಅದರ ಪ್ರಸಾದ ಇದೆಯಲ್ಲ, ಅದು ಪ್ರಸಾದ ಮೊದಲು ತಿಂದರೆ ನಿಮಗೆ ಆ ರುಚಿ ಬರೋದಿಲ್ಲ. ಭಗವಂತನಿಗೆ, ಆ ಭಗವತಿಗೆ, ಆ ಮಂಗಳಗೌರಿ ಅಮ್ಮನವರಿಗೆ ನೈವೇದ್ಯ ಆದಮೇಲೆ ಅದರಲ್ಲೂ ಆ ದೀಪವನ್ನು ಕೊಡ್ತಾರಲ್ಲ, ದೀಪದ ಆರತಿ ಆದಮೇಲೆ 32 ದೀಪ ಅಂಟಿಸಿದ ಮೇಲೆ ಆ ದೀಪದ ಆರತಿಯಲ್ಲೂ ಆ ಒಂದು ದೀಪದ ಭಾಗ ಎಲ್ಲಿ ಜ್ವಾಲೆ ಬರ್ತಿರುತ್ತೋ ಆ ಜಾಗದಲ್ಲಿ ಒಂದು ಕರಕಾಗಿರುತ್ತೆ ನೋಡಿ, ಅಲ್ಲಿ ಇನ್ನಷ್ಟು ಸುಟ್ಟಿರುತ್ತಲ್ಲ, ಅವೆಲ್ಲ ಆನಂದ. ಅದು ನಾವು ಮನೆಯಲ್ಲಿ ಮಕ್ಕಳಾಗಿದ್ದಾಗೂ ನಮ್ಮ ಮನೆಯಲ್ಲಿ ಅಕ್ಕಂದ್ರ ಕೈಲಿ ನಮ್ಮ ತಾಯಿಯವರು ಈ ತರಹ ಮಂಗಳಗೌರಿ ಅನುಷ್ಠಾನ ಮಾಡಿಸುವಾಗ ಅವರು ಅನುಷ್ಠಾನ ಯಾವಾಗ ಆಗುತ್ತೋ, ಯಾವಾಗ ಕಾಳಿಗೆ ನಡೀತಾರೋ, ಯಾವಾಗ ದೀಪ ಅದು ಆರತಿ ಆದ ನಂತರ ಆ ಒಂದು ದೀಪದ ಬಟ್ಲನ್ನ ನಮಗೆಲ್ಲಿ ಕೊಡ್ತಾರೋ ಅನ್ನೋ ಥರ ಅಲ್ಲಿ ಕಾತುರತೆ ಇತ್ತು. ಇದು ನಮಗಷ್ಟೇ ಅಲ್ಲ, ನಾನು ಹೇಳುವ ಮಾತು ಯಾರ ಮನೆಯಲ್ಲಿ ಮಂಗಳಗೌರಿ ಅನುಷ್ಠಾನ ಆಗ್ತಿರುತ್ತೆ, ಯಾರ ಮನೆಯಲ್ಲಿ ಮಂಗಳಗೌರಿ ಅನುಷ್ಠಾನ ಮಾಡುವ ಸನ್ನಿವೇಶ, ಈ ಒಂದು ಪ್ರಸಾದಕ್ಕೆ, ಆ ದೀಪಕ್ಕೋಸ್ಕರ ಎಷ್ಟು ಜನ ಕಾತುರತೆಯಿಂದ ಕಾಯ್ತಿದ್ರಿ. ಜೊತೆಗೆ ಇಂಥ ದಿನ ಬಂತು ಅಂದರೆ ಹೆಸರುಬೇಳೆ ಮತ್ತು ಪಾನಕ, ಅದೆಲ್ಲರೂ ಆ ದೇವರಿಗೆ ನೈವೇದ್ಯ ಮಾಡುವಂಥ ನೈವೇದ್ಯ ಪದಾರ್ಥಗಳ ಖಾದ್ಯಗಳಿದೆಯಲ್ಲ, ಅದು ಮನೆಯಲ್ಲಿ ಮಕ್ಕಳು ಕಾತುರತೆಯಿಂದ ಕಾಯ್ತಾರೆ. ಆದರೆ ಇವತ್ತಿನ ಮಕ್ಕಳಿಗೆ ಅವೆಲ್ಲ ಅಭಿರುಚಿಗಳೇ ಇಲ್ಲ. ಇವತ್ತಿನ ಮಕ್ಕಳಿಗಂಥ ಪ್ರಸಾದನೇ ಸಿಗೋದಿಲ್ಲ. ಸಿಗೋದಕ್ಕೆ ಕಾರಣ ಏನಪ್ಪ ಅಂದರೆ ಮನೆಗಳಲ್ಲಿ ತಿಳ್ಕೊಂಡು ಮಾಡಬೇಕಲ್ಲ. ಯಾವ ಹೆಣ್ಣುಮಕ್ಕಳು ಇವತ್ತಿನ ಸಹ ಮಡಿ ಉಟ್ಟುಕೊಂಡು ಬೆಳಗ್ಗೆ ಮಂಗಳಗೌರಿ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ಮಾಡ್ತಾ ಇದ್ದೀರಪ್ಪ? ಎಲ್ಲೋ ಒಂದಷ್ಟು ಜನ ಬೆರಳೆಣಿಕೆ ಅಷ್ಟೇ. ಅದು ಏನು, ಮನೆಯಲ್ಲಿ ತಾಯಿ ಇದ್ದರೆ ಅಥವಾ ಮನೆಯಲ್ಲಿ ಅಜ್ಜಿ ಇದ್ದರೆ ಆ ಪದ್ಧತಿಗಳನ್ನು ಬಿಡಬಾರ್ದು, ಇದು ಮಾಡೋದ್ರಿಂದ ನಮಗೆ ಶ್ರೇಯಸ್ಸು, ಹೆಣ್ಣು ಮಗಳಿಗೆ ಅವಳಿಗೆ ಬೇಗ ಒಂದು ಕಂಕಣ ಭಾಗ್ಯ ಬರಲಿ, ಅಥವಾ ಗಂಡನ ಮನೆಯಲ್ಲಿ ಶ್ರೇಯಸ್ಸಾಗಿರಲಿ, ಗಂಡನಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಸಿಗಲಿ, ಒಳ್ಳೆಯ ಯಶಸ್ಸಾಗಲಿ ಎಂಬತಕ್ಕಂಥದ್ದು, ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಎಂಬತಕ್ಕಂಥ ಚಿಂತನೆಯಿಂದ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿ ನಿಮ್ಮನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಮಂಗಳಗೌರಿ ಪೂಜೆ ಮಾಡಿಸ್ಬೇಕಾಗಿತ್ತು. ಇವತ್ತು ಆ ಪೂಜೆಯನ್ನು ಆಲಿಸಿ ನಾನು ಇದನ್ನು ಮಾಡ್ತೀನಮ್ಮ, ನನಗೆ ಮಾಡಿಸಿ ಪೂಜೆಯನ್ನು ನಾನು ಆದಷ್ಟು ಶ್ರದ್ಧಾಭಕ್ತಿಯಾಗಿ ಮಾಡ್ತೀನಿ ಅಂತ ಹೇಳೋ ಮನಸ್ಸು ಮಾಡೋವಂಥವ್ರಿಗೆ ಇರಬೇಕು. ಎಲ್ಲ ಅಮ್ಮ ರೆಡಿ ಮಾಡಿಟ್ಟಿರ್ತಾರೆ, ಬಂದು ಲಕ್ಷಣವಾಗಿ ಕೂತ್ಕೊಂಡು ಒಂದು 10 ನಿಮಿಷ ದೇವರು ಒಂದಿಷ್ಟು ಹೂವು ಅಕ್ಷತೆ ಹಾಕಿ ಒಂದು ಅರ್ಚನೆ ಸಂಕಲ್ಪ ಮಾಡಿ ಅದಾದ ನಂತರ ಲಕ್ಷಣವಾಗಿ ಹಣೆಗೆ ಒಂದಿಷ್ಟು ಪುಡಿ ಕುಂಕುಮ ಇಟ್ಕೊಂಡು ಅಮ್ಮನ ಕೈಯಲ್ಲಿ ಜಡೆ ಬಾಚಿಸ್ಕೋಬೇಕು. ಆದರೆ ಇವತ್ತು ಹೆಣ್ಮಕ್ಳು ಎಷ್ಟು ಜನ ಅಮ್ಮನ ಕೈಯಲ್ಲಿ ಜಡೆ ಬಾಚಿಸ್ಕೊಳ್ತೀರಿ? ಜಡೆ ಹಾಕ್ಕೊಳ್ಳೋರು ಎಷ್ಟು ಜನ ಇದ್ದೀರಿ? ಎಲ್ಲರೂ ತಲೆ ಕೂದಲು ಬೆರೆವಿಕೊಂಡೇ ಬರ್ತೀರಿ. ಹೆಣ್ಣುಮಕ್ಕಳು ಸಾಧ್ಯವಾದಷ್ಟು ತಲೆ ಕೂದಲು ಬೆರೆವಿಕೊಳ್ಬಾರ್ದು, ಅಂದರೆ ಯಾವಾಗೂ ತಲೆ ಬಾಚಿದ್ರೆ ಇರಬಾರ್ದು.
ಇದೆಲ್ಲ ಪದ್ಧತಿ ಇದೆ. ಎಷ್ಟು ಜನ ಮಾಡ್ತೀರಪ್ಪ? ಆದರೆ ಒಂದು ಮನೇಲಿರ್ತಕ್ಕಂಥ ತಾಯಿನೋ ಅಜ್ಜಿನೋ ಇದ್ದರೆ ಯಾವಾಗೂ ಹೇಳೋ ಮಾತು, ತಲೆ ಬಾಚ್ಕೊಳೆ, ತಲೆ ಬಾಚ್ಕೊಳೆ, ತಲೆ ಬಾಚ್ಕೊಳೆ, ತಲೆ ಬಾಚ್ರಿ ಅಂತ ಹೇಳುವಂಥ ಮಾತು ನಿರಂತರ ನಡೀತಾನೆ ಇರುತ್ತೆ. ಯಾಕೆಂದರೆ ತಲೆ ಇರ್ತಕ್ಕಂಥ ಅಕಸ್ಮಾತ್ ಕೂದಲು ಉದುರೋದು, ಆ ಕೂದಲು ಆ ಊಟದಲ್ಲಿ ಬೀಳೋದು, ಯಾರೋ ಮನೆಗೆ ಬರ್ತಕ್ಕಂಥ ಅತಿಥಿ ಅಭ್ಯಾಗತಿರ್ತಾರೆ, ಅವ್ರಿಗೆ ಅನ್ನ ಬಡಿಸಿರ್ತೀವಿ, ಊಟ ಬಡಿಸ್ತೀವಿ, ಅದರಲ್ಲೊಂದು ಕೇಶ ಸಿಕ್ತು ಅಂದರೆ ಅವ್ರ ಮನಸ್ಸಿಗೆ ನೋವಲ್ವಾ? ಜೊತೆಗೆ ಪೂಜೆ ಪುನಸ್ಕಾರ ಅಂದರೆ ಅದಕ್ಕೆ ಅದರದೇ ಆದಂಥ ಫಲ ಬೇಕು. ಲಕ್ಷಣವಾಗಿ ಹಣೆ ಇವತ್ತಿನ ದಿವಸ ಪುಡಿ ಕುಂಕುಮ ಇಟ್ಕೊಂಡು, ಅದರಲ್ಲೂ ಗಂಗಚಂದ್ರ ಇಟ್ಕೊಂಡು, ಆ ಕಣ್ಣಿಗೆ ಕಾಡಿಗೆಯನ್ನು ಇಟ್ಕೊಂಡು, ತಲೆ ಬಾಚಿಕೊಂಡು, ಅಮ್ಮನ ಕೈಲಿ ಹೂ ಮುಡಿಸ್ಕೊಂಡು, ಅಬ್ಬಾ ನೋಡ್ಲಿಕ್ಕೆ 2 ಕಣ್ಗಳು ಸಾಲದು. ಮಂಗಳಗೌರಿನ ಬರೀ ಫೋಟೋದಲ್ಲಿ ನೋಡಿದ್ರೆ ಸಾಲದು. ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳು ನೀವು ಮಂಗಳಗೌರಿ ಪೂಜೆ ಮಾಡಿದ್ರೆ ನೀವೇ ಮಂಗಳಗೌರಿ, ಮನೆಗೆ ನೀವೇ ಗೌರಿಯಾಗಿ ಓಡಾಡ್ತಾ ಇರಬೇಕು. ಆ ಹೆಣ್ಣುಮಕ್ಕಳು ಓಡಾಡೋವಂಥ ಆ ಓಟ ಇದೆಯಲ್ಲ, ನಡೆ ಇದೆಯಲ್ಲ, ಅದು ಆನಂದ ಇದೆ. ಯಾಕೆಂದರೆ ಕಾಲು ಗೆಜ್ಜೆ. ಇವತ್ತು ಎಷ್ಟು ಜನ ಕಾಲಿಗೆ ಗೆಜ್ಜೆ ಹಾಕ್ತೀರಿ? ಅಸಲು ಕಾಲು ಅಂದಿಗೇನೋ ಕಾಲಿಗೆ ಗೆಜ್ಜೆನೋ ಅದು ಹಾಕೋದೇ ಕಡಿಮೆ ಆಗಿಬಿಟ್ಟಿದೆ ಈಗ. ಯಾಕೆಂದರೆ ನಿಮ್ಮದೇ ಆದಂಥ ಶೈಲಿ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಪದ್ಧತಿಯನ್ನು ಹೊರದೇಶದವರು ಅಭ್ಯಾಸ ಮಾಡ್ತಿದ್ದಾರೆ. ಹೊರಗಡೆಯಿಂದ ಬಂದಿರತಕ್ಕಂಥವ್ರು, ಹೊರದೇಶವರು ಅಂದರೆ ವಿದೇಶಿಯರು, ಅವರು ಲಕ್ಷಣವಾಗಿ ಸೀರೆಯನ್ನು ಉಟ್ಟು, ಹಣೆ ಗಂಧ ಕುಂಕುಮ ಇಟ್ಕೋದು, ಪುಡಿ ಕುಂಕುಮ ಇಟ್ಕೊಳ್ಳೋದು, ಆಮೇಲೆ ತಲೆ ಹೂ ಮುಡ್ಕೊಳ್ಳೋದು, ಕಿವಿ ಓಲೆ ಹಾಕೋದು, ಕೈ ಬಳೆ ಹಾಕೋದು. ಆ ಬಳೆನ ಮೊನ್ನೆ ಒಬ್ಬ ಹೆಣ್ಣುಮಗಳು ನೋಡಿದೆ ನಾನು, ವಿದೇಶಿ ಹೆಣ್ಣುಮಗಳನ್ನ, ಗಾಜಿನ ಬಳೆ. ನಮ್ಮಲ್ಲಿ ಹೇಗೆ ಹೆಣ್ಣುಮಕ್ಕಳು ಹಸಿರು ಬಳೆ ಹಾಕಿ ಆ ಕಡೆ ಕೆಂಪು ಬಳೆಗಳನ್ನು ಹಾಕ್ತಾರೋ ಅದೇ ಪ್ರಕಾರ ಜೋಡಿಸಿ ಕೈ ಹಾಕ್ಕೊಂಡಿದ್ದಾಳೆ. ನೋಡ್ಲಿಕ್ಕೆ ಆನಂದ. ಕಾಲ್ಗೆಜ್ಜೆ, ಲಕ್ಷಣವಾಗಿ ಸೀರೆ. ಆ ಸೀರೆ ಉಡಕ್ಕೆ ಬರೋಲ್ಲ, ಆದರೂ ಬಲವಂತ ಆ ಸೀರೆ ಉಟ್ಕೊಂಡು ಮೈ ತುಂಬ ಸೆರಗೊದ್ದುಕೊಂಡು, ಅಬ್ಬಾ. ಆದರೆ ನಮ್ಮ ಹೆಣ್ಣುಮಕ್ಕಳಿಗೆ ಸೀರೆ ಉಟ್ಕೊಳ್ಳೋದು ಏನು ಕಷ್ಟನೇ ಇಲ್ಲ. ಸೀರೆ ಹಾಗೆ ಹೋಗಿ ಹಿಂಗೆ ಬರೋಷ್ಟೊಳಗೆ 10 ಸೀರೆ ಬೇಕಾದ್ರೂ ಉಟ್ಕೊಂಡು ಬರ್ತೀರಿ ನೀವು. ಆದರೆ ಸೀರೆ ಉಡ್ತಾ ಇರ್ತಕ್ಕಂಥವ್ರು ಸೀರೆಯನ್ನು ಬಿಡ್ತಿದ್ದೀರಿ. ಸೀರೆ ಉಡ್ಲಿಕ್ಕೆ ಬರ್ದಿರತಕ್ಕಂಥ ವಿದೇಶಿಯರು ಹೆಣ್ಣುಮಕ್ಕಳು ಅವರು ಸೀರೆಯನ್ನು ಉಟ್ಟು ಆ ಸೀರೆಗಿರ್ತಕ್ಕಂಥ ಮೆರುಗನ್ನು ಮತ್ತಷ್ಟು ವೃದ್ಧಿಸ್ತಾ ಇದ್ದಾರೆ. ಹಾಗಾಗಿ ಈ ಪದ್ಧತಿಗಳನ್ನು ಬಿಡಬಾರ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಹಿಂದಿನ ಪದ್ಧತಿ, ತಂದೆ ತಾಯಿ, ಅಜ್ಜಿ ತಾತ, ಮನೇಲಿರ್ತಕ್ಕಂಥ ಹಿರಿಯರು, ಮನೇಲಿ ಅಂದಿನಿಂದ ನಡೆಸ್ಕೊಂಡು ಬಂದಿರುವಂಥ ಪೂಜಾ ಪದ್ಧತಿಗಳು, ಇದಕ್ಕೆಲ್ಲ ಒಂದು ಸೈಂಟಿಫಿಕ್ ಆಗು ಮತ್ತು ಶಾಸ್ತ್ರಬದ್ಧವಾಗೂ ಒಂದಷ್ಟು ಮೂಲಾರ್ಥಗಳಿದೆ. ಮಂಗಳಗೌರಿ ಅನುಷ್ಠಾನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ವಿಶೇಷತೆಗಳನ್ನು ಒಟ್ಟಿರ್ತಕ್ಕಂಥ ಮಂಗಳಗೌರಿ ಅನುಷ್ಠಾನ ಪೂಜೆ ಮಾಡಿದಾದ ನಂತರ ಆ ದೇವರಿಗೆ ಅರ್ಚನೆ ಮಾಡಿ, ಆ ಅರ್ಚನೆ ಕುಂಕುಮ ಪ್ರಸಾದವನ್ನು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುಮಂಗಲೆಯರನ್ನ, ಹೆಣ್ಣು ಮಕ್ಕಳನ್ನು, ಮುತ್ತೈದೆಯರನ್ನ ಮನೆಗೆ ಕರೆದು ಅವ್ರಿಗೂ ಅರಶಿನ ಕುಂಕುಮ ಕೊಟ್ಟು, ನೀವು ಆರತಿ ಮಾಡಿರ್ತಕ್ಕಂಥ ಆ ಬಟ್ಲಿದೆಯಲ್ಲ, ಯಾವುದು ತಂಬಿಟ್ಟಿನ ಬಟ್ಲು, ಅದನ್ನೂ ಸಹಿತ ಒಂದೊಂದನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದು. ಹೆಣ್ಣು ಮಕ್ಕಳು ಬರಬೇಕಾದ್ರೆ ಪ್ರಾರ್ಥನೆ ಮಾಡಿ ಬರ್ತಾ, ಹೋಗಬೇಕಾದ್ರೆ ಆ ಮುತ್ತೈದೆಯರು ಅರಶಿನ ಕುಂಕುಮ ನೀವು ಕೊಟ್ಟಿರ್ತಕ್ಕಂಥ ಪದಾರ್ಥಗಳನ್ನು, ತಾಂಬೂಲವನ್ನು ತೆಗೆದುಕೊಂಡು ಹೋಗುವಾಗ ಅದು ನೋಡೋದೊಂದು ಆನಂದ. ಇದೆಲ್ಲವೂ ಸಹಿತ ಈ ಸಂಪ್ರದಾಯದಲ್ದಿರ, ಈ ಒಂದು ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಲ್ದಿರ ಮತ್ತು ಯಾವ ಧರ್ಮದಲ್ಲಿದೆ? ಅದಕ್ಕೆ ಎಲ್ಲವನ್ನೂ ಸಹಿತ ಯಾವುದೂ ಚಾಚು ತಪ್ಪದಿರ ಕ್ರಮವಹಿಸಿ ಮಾಡಬೇಕು. ಮಾಡಿ ಹೆಚ್ಚಿನ ಯಶಸ್ಸನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಮಂಗಳಗೌರಿ ಅನುಷ್ಠಾನವನ್ನು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ನಾವು ಹೆಣ್ಣು ಮಕ್ಕಳು ಎಂಬತಕ್ಕಂಥದ್ರ ಕುರಿತಾಗಿ, ಅದರ ಜೊತೆಗೆ ಇನ್ನು ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ತಾ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ರಾಶಿಫಲ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ರಾಜ್ಯದಾಯಿನಿ ನಮಃ, ರಾಜ್ಯಕಲಾವಲ್ಲಭಾಯ ನಮಃ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ನಿಜ ಶ್ರಾವಣ ಮಾಸ ಕೃಷ್ಣಪಕ್ಷ 5/9/2023 ಮಂಗಳವಾರ, ಸೃಷ್ಟಿ ಭರಣಿ ನಕ್ಷತ್ರ, ಮಂಗಳಗೌರಿ ವ್ರತ. ಇವತ್ತು ಮಂಗಳಗೌರಿ ವ್ರತವೂ ಹೌದು, ಸೃಷ್ಟಿ ಇರ್ತಕ್ಕಂಥದ್ದು. ಅದರಲ್ಲೂ ಮಂಗಳವಾರ ಸೃಷ್ಟಿ ಅಂದರೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ. ಅದರಲ್ಲೂ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ, ರಾಜ್ಯವನ್ನು ಆಳ್ತಾರೆ ಮತ್ತು ರಾಜ್ಯವನ್ನು ಆಳುವಂಥ ಶಕ್ತಿ ಅವರಿಗಿರುತ್ತೆ ಎಂಬತಕ್ಕಂಥದ್ದು ಒಂದು ಕಡೆ ಚಿಂತನೆ. ಆದರೆ ಒಂದಷ್ಟು ರಾಶಿ ನಕ್ಷತ್ರಗಳವರಿಗೆ, ಅದರಲ್ಲೂ ಮಕರ ಕುಂಭಕ್ಕೆ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಿದೆ. ಹಾಗಾಗಿ ಮಾನಸಿಕವಾದಂತಹ ಒತ್ತಡ ಯಾವಾಗ, ಯಾವ ಕ್ಷಣ, ಯಾವ ಸಮಸ್ಯೆ, ಯಾವ ಗಂಡಾಂತರ ಹೇಗೆ ಎದುರಾಗುತ್ತೋ, ಅಥವಾ ಯಾವ ಕಾಲದಲ್ಲಿ ಯಾವುದೊಂದು ಬಿರುಗಾಳಿ ಥರ ಎದ್ದು ನಿಂತುಕೊಳ್ಳುತ್ತೋ, ಅದಕ್ಕೆ ಬಿರುಗಾಳಿಯಲ್ಲಿ ನಾವೆಲ್ಲಿ ಎದುರುಗಡೆ ಸಿಕ್ಕೊಳ್ತೀವೋ, ಈ ಪ್ರಕಾರವಾದಂಥ ಚಿಂತನೆ ಮಕರ ಕುಂಭಕ್ಕೆ. ಆದರೂ ಬಹಳ ಎಚ್ಚರಿಕೆ ಬೇಕು. ಇನ್ನು ಕರ್ಕಾಟಕ ಅಂತೂ ಅದು ಹೇಳಲಿಕ್ಕೆ ಅಸಾಧ್ಯವಾಗಿದೆ. ಹಾಗಾಗಿ ಯಾವ್ಯಾವ ರಾಶಿಗಳಲ್ಲಿರ್ತಕ್ಕಂತಹ ದೋಷಗಳೇನಿದೆ
ಅದಕ್ಕೆ ಸಂಬಂಧಪಡ್ತಕ್ಕಂಥ ಪರಿಹಾರಗಳನ್ನು ಆಗಿಂದಾಗಲೇ ನೀವು ಮಾಡಿಕೊಂಡು ಸಾಧ್ಯವಾದಷ್ಟು ಸುಖ ಸಂತೋಷ ನೆಮ್ಮದಿಯಾಗಿರಿ. ಹಾಗೆ ಕೆಲವು ಸನ್ನಿವೇಶಗಳೇನಾಗುತ್ತೆ, ಕಣ್ಣು ಮುಂದೆನೇ ಕೆಲವು ನಡಿಬಾರದೇ ನಡೆದು ಹೋಗ್ಬಿಡುತ್ತೆ. ಅಂಥ ಸಮಯದಲ್ಲೂ ಸಹಿತ ಧೈರ್ಯ ತಂದುಕೊಳ್ಬೇಕು. ಮುಂದೆ ಪುನಃ ಒಂದು ಒಳಿತಾಗತ್ತೆ ಎಂಬತಕ್ಕಂಥದ್ರ ನಂಬಿಕೆಯಲ್ಲಿ ಮನುಷ್ಯ ಬದುಕಬೇಕು. ಯಾಕೆಂದರೆ ಮನುಷ್ಯನ ಗ್ರಹಗತಿಗಳಲ್ಲಿ ಆಗುವಂಥ ವ್ಯತ್ಯಾಸ ಇದು. ಯಾವುದೂ ಶಾಶ್ವತ ಅಲ್ಲ ಅಥವಾ ಯಾವುದೂ ಪರ್ಮನೆಂಟ್ ಅಲ್ಲ. ಕಷ್ಟ ಬಂದರೂ ಅದಕ್ಕೊಂದು ಕೊನೆ ಇದ್ದೇ ಇರುತ್ತೆ. ಹಾಗೆ ಸುಖ ಅಂತಕ್ಕಂಥದ್ದು ಬಂದು ಬಿರುಗಾಳಿ ಥರ ಹೊರಟೋಗುತ್ತೆ. ಸುಖ ಬಂದದ್ದು, ಸುಖವಾಗಿದ್ದಂಥ ಕ್ಷಣಗಳನ್ನು ನಾವು ಮನಸ್ಸಲ್ಲಿ ತಂದುಕೊಳ್ಳೋದೇ ಇಲ್ಲ. ಆದರೆ ಸ್ವಲ್ಪ ಕಷ್ಟ ಬರಲಿ, ಅಬ್ಬಾ ನನಗೆ ನೆನ್ನೆಯಿಂದ ಕಷ್ಟ, ಮೊನ್ನೆಯಿಂದ ಕಷ್ಟ, ನನ್ನ ಜೀವನನೇ ಕಷ್ಟ, ನಾನು ಬದುಕೋದೇ ಬೇಡ, ನನ್ನ ಜೀವನ ಎಲ್ಲ ಕಷ್ಟ ಆಗೋಯ್ತು, ಇಲ್ಲಿವರೆಗೂ ಅನುಭವಿಸಿರೋ ಸುಖ ಒಂದು ದಿವಸಕ್ಕೂ ಯೋಚನೆ ಮಾಡಿಲ್ವಲ್ಲಪ್ಪ. ಹಾಗಾಗಿ ಮನುಷ್ಯ ಸುಖ ದುಃಖವನ್ನು, ಬೇಕು ಬೇಡವನ್ನು, ಕಷ್ಟ ಸುಖಗಳ ಬಗ್ಗೆ ಎಲ್ಲವನ್ನೂ ಸಹಿತ ಸರಿಯಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಯಾವ ಕಷ್ಟವೂ ಕಷ್ಟ ಅಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ಇರಲಿ, ವಿಚಾರ ಮುಂದೆ ತಿರುಗುತ್ತಾ ಹೋಗೋಣ. ಆದರೆ ಈಗ ಮಂಗಳಗೌರಿ ಅನುಷ್ಠಾನ ಬೇರೆ ಬೇಗ ಮಾಡಬೇಕಾಗಿದೆ. ಅದಕ್ಕಾಗಿ ಒಂದಷ್ಟು ರಾಶಿಫಲಕ್ಕಾಗಿ ಕಾಯ್ತಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹಿತ ನಿರಾಸೆ ಆಗೋದು ಬೇಡ. ರಾಶಿಫಲದ ಕಡೆನೇ ಗಮನ ಕೊಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳ ಸಿದ್ಧಿಯಾಗಲಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಹನುಮನ ಮತ್ತು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ಸೃಷ್ಟಿ ಮಂಗಳವಾರ ಆದ್ದರಿಂದ ಇವತ್ತು ನಾಗೇಂದ್ರನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲಿ ಹುತ್ತಾ ಇದ್ದರೂ ಹುತ್ತಕ್ಕೊಂದು 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ನಿಮ್ಮ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ನೀವು ಮಾಡುವ ಕೆಲಸ ಮತ್ತಷ್ಟು ಅರ್ಥಪೂರ್ಣವಾಗಿರಲಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿರಲಿ. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾದೀಪ ನಮಸ್ಕಾರ ಮಾಡೋದ್ರಿಂದ, ಅಥವಾ ಎಲ್ಲಿ ದುರ್ಗಾದೀಪ ನಮಸ್ಕಾರ ನಡೀತಾ ಇರುತ್ತೋ ಅಂತಹ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ಬಿಟ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕಾದ್ದು ನಿಮ್ಮ ಕರ್ತವ್ಯ. ಹಾಗೆ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಯನ್ನು ಈಡೇರಿಸ್ಕೊಳ್ಳೋದ್ರಿಂದ ಶೀಘ್ರ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ದುರ್ಗಾ ಮತ್ತು ಚಂಡಿಕಾ. ದುರ್ಗಾ ಅಥವಾ ಚಂಡಿಕಾ, ಎಲ್ಲಿ ಚಂಡಿಕಾ ಹವನ ಆಗುತ್ತೆ ಅಥವಾ ಚಂಡಿ ಪಾರಾಯಣ ಆಗ್ತಿರುತ್ತೆ ಅಥವಾ ದುರ್ಗಾದೀಪ ನಮಸ್ಕಾರ ಆಗುತ್ತೆ, ಅಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡುವಂಥದ್ದು. ಅಥವಾ ನಿಮ್ಮ ಮನಸ್ಸಲ್ಲೇ ಒಂದು ಸಂಕಲ್ಪ ಮಾಡಿ ತಾವಿರುವ ಸಾನ್ನಿಧ್ಯದಲ್ಲಿ 3 ಪ್ರದಕ್ಷಿಣೆ ಮಾಡಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದಲೂ ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಹೆಣ್ಣು ಮಕ್ಕಳಾದರೆ ಮಂಡಿ ಊರೇ ನಮಸ್ಕಾರ ಮಾಡಬೇಕು, ನೀವು ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು. ಅದಕ್ಕಾಗಿ ಇವೆಲ್ಲವನ್ನು ಸೂಕ್ಷ್ಮಗಳನ್ನು, ಧರ್ಮ ಸೂಕ್ಷ್ಮಗಳನ್ನು ತಿಳಿದು ಅದರಂತೆ ನಡ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ನಂಬಿಕೆಯಿಂದ ನೀವೇನು ನಂಬ್ತೀರೋ ಆ ನಂಬಿಕೆ ಯಾವತ್ತೂ ಮೋಸ ಆಗುವುದಿಲ್ಲ. ಹಾಗೆ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿರ್ತೀರೋ ಆ ಸಂಕಲ್ಪವನ್ನು ಈಡೇರಿಸ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4 ಗಂಟೆ 15 ನಿಮಿಷದ ತನಕ ಸ್ವಲ್ಪ ಸಣ್ಣಪಟ್ಟ ಸಮಸ್ಯೆ ಎದುರಾಗ್ಬೋದು. ಆದರೆ ಈ ಸಮಸ್ಯೆಗಳು ಅಲ್ಲಿಂದಲೇ ದೂರ ಆಗುತ್ತೆ, ಭಯಪಡಬೇಕಾದ್ದಿಲ್ಲ. ಇವತ್ತಿನ ದಿವಸ ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಬೆಲ್ಲ, ಒಂದಷ್ಟು ಗೋಧಿಯನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಮಧ್ಯಾಹ್ನ 12ರ ನಂತರ ಯಾವುದಾದ್ರೂ ದೇವಾಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಶುಭ ಮಂಗಳಗೌರಿ ಅನುಷ್ಠಾನದ ಮಂಗಳವಾರ ಇವತ್ತು ನಿಮಗೆ ಶ್ರೇಯಸ್ಸು ಉಂಟಾಗ್ತಕ್ಕಂಥದ್ದು, ಲಾಭ ಸಿಗ್ತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ದುಃಖದ್ದು ಮಾನವನ ದೂರ ಮಾಡ್ಕೊಳ್ತಕ್ಕಂಥದ್ದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣ್ತಾ ಇಲ್ಲ. ಹಾಗೆ ಕುಟುಂಬದಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಸಮಸ್ಯೆ ಮಾಡುವಂಥದ್ದು, ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಅವ್ರದ್ದೇ ಬೇರೆ ಥರ ಚಿಂತನೆ ಇರುತ್ತೆ. ನೀವು ಅವರ ಚಿಂತನೆಗೆ ಸರಿಯಾದ ರೀತಿ ಹೋಗ್ಕೊಳ್ಳೋಕ್ಕಾಗೋದಿಲ್ಲ. ಉದ್ಯೋಗದಲ್ಲಿ ಎಲ್ಲೋ ಒಂದು ಕಡೆ ಪ್ರಗತಿ ಕಾಣಬೇಕಾದವ್ರು ಪ್ರಗತಿ ಕಾಣೋದಕ್ಕೆ ಆಗ್ತಾ ಇದೆಯೋ ಇಲ್ವೋ ಎಂಬತಕ್ಕಂಥ ನಂಬಿಕೆ, ಅಂದರೆ ಮನಸ್ಸಲ್ಲಿ ಏನೋ ಒಂಥರ ದ್ವಂದ್ವ ಚಿಂತನೆ, ಜೊತೆಗೆ ಒಂಥರ ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ನೀವಿಂತಹ ಸಮಸ್ಯೆಗಳಿಂದ ಬೇಗ ಆಚೆ ಬರಬೇಕಾದ್ರೆ ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಹನುಮ, ಪಶ್ಚಿಮಕ್ಕೆ ಮುಖ ಮಾಡಿರ್ತಕ್ಕಂಥ ಹನುಮನ ಆಲಯ ಎಲ್ಲಿರುತ್ತೋ ಅಂಥ ಆಲಯಕ್ಕೆ ಬಂದು ಒಂದಷ್ಟು ತುಳಸಿ ಕೊಟ್ಟು ಅಲ್ಲಿ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ
ಅದೇ ಸಾನ್ನಿಧ್ಯದಲ್ಲಿ ಓಡಾಡ್ತಕ್ಕಂಥ ಮಕ್ಕಳಿಗೆ ಏನಾದ್ರು ಒಂದು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಒಳಿತನ್ನು ಕಾಣ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದ ಬದುಕನ್ನು ಕಾಣ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಏನೇ ಮಾಡಬೇಕಾದ್ರೂ ಒಮ್ಮೆ ತಾಳ್ಮೆಯಿಂದ ಇರಿ. ತಾಳಿದವನು ಬಾಳಿ ಅನ್ನೋ ಅಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಾಭನೂ ಕಡಿಮೆ, ನಷ್ಟವೇ ಜಾಸ್ತಿ. ಅದಕ್ಕಿಂತ ಮುಖ್ಯವಾಗಿ ಬರೀ ನಿಂದನೆ ಮಾತು. ನೀವೆಷ್ಟೇ ಒಳ್ಳೆಯವರಾಗಿದ್ದರೂ ಯಾರಾದರೂ ಒಬ್ರು ಏನೋ ಒಂದು ಮಾತಾಡ್ತಾರೆ, ನಿಮಗೆ ಕಣ್ಣೀರು ಹಾಕಿಸ್ತಾರೆ. ಜೊತೆಗೆ ಯಾರೊಬ್ಬರ ಜೊತೆಯಲ್ಲಿದ್ದು ವ್ಯವಹಾರ ಮಾಡ್ತಿರ್ತಾರಲ್ಲ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ ಪಾರ್ಟ್ನರ್ಶಿಪ್ ಅಂತಲೋ ಅಥವಾ ವ್ಯವಹಾರ ಮಾಡುವಾಗ ಮತ್ತೊಬ್ಬರ ಸಹಾಯ ಅಂತಲೋ ಅಥವಾ ಇನ್ನೊಬ್ಬರನ್ನು ಕೂಡಿಸ್ಕೊಂಡು ಕೆಲಸ ಮಾಡಿಸ್ತಕ್ಕಂಥದ್ದು, ಇದೆಲ್ಲದರಲ್ಲೂ ಎಲ್ಲ ಒಂದು ಹೆಜ್ಜೆ ಹಿಂದೆ ಹಾಕುವಂಗಾಗುತ್ತೆ ವಿನಃ ಲಾಭ ಸಿಗ್ತಕ್ಕಂಥದ್ದು ಕಡಿಮೆ. ಆದರೆ ಮಧ್ಯಾಹ್ನ 3ರವರೆಗೂ ಇದೇ ಥರ ಮಂದಗತಿಯಲ್ಲಿ ಸಾಗುತ್ತೆ. 3ರ ನಂತರ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ ನೆಮ್ಮದಿ ಉಂಟಾಗುತ್ತೆ. ಅಧಿಕವಾದಂತಹ ಬೆನ್ನುವಿಂದ ಒದ್ದಾಡುವಂಥ ಪರಿಸ್ಥಿತಿಯೂ ಇವತ್ತು ಎದುರಾಗುತ್ತೆ. ಸಾಧ್ಯವಾದಷ್ಟು ತಾಳ್ಮೆಯಿಂದಿರಿ, ಯಾರನ್ನೂ ಹೆಚ್ಚು ಮಾತಾಡೋದಕ್ಕೆ ಹೋಗಬೇಡಿ. ಸಾಧ್ಯವಾದರೆ ಏನಾದರೂ ಸಿಹಿ ಪದಾರ್ಥವನ್ನು ನಿಮ್ಮ ಕುಟುಂಬದ ದೇವರಿಗೆ ಅಂದರೆ ನಿಮ್ಮ ಮನೆ ದೇವರಿಗೆ ಒಂಚೂರು ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು ನಿಮ್ಮ ಕೈಯಿಂದ 4 ಜನಕ್ಕೆ ಹಂಚಿದ್ದೇ ಆದರೆ ಕರ್ಕಾಟಕ ರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ಯಾವುದಾದ್ರು ಗ್ರಾಮ ದೇವತೆಗೆ ಹೋಗಿ ಮಂಗಳ ದ್ರವ್ಯಗಳನ್ನು ಅರಿಶಿನ, ಕುಂಕುಮ, ಹೂವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿ ಬರೋದರಿಂದ ಮತ್ತಷ್ಟು ವಿಶೇಷವಾದ ಫಲವೇ ಇದೆ. ಆದರೆ ಸಿಂಹರಾಶಿಯವರಿಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:20ರವರೆಗೂ ಮಾತ್ರ ಅಷ್ಟು ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸ ಆಗುತ್ತೆ. ಮಾನಸಿಕವಾದಂತಹ ತುಂಬ ಒತ್ತಡಕ್ಕೆ ಒಳಗಾಗ್ತೀರಿ. ಇರ್ತಕ್ಕಂಥ ಕೆಲಸಗಳಲ್ಲಿ ಏನೋ ಒಂದು ಅಚಾತುರ್ಯ ಕಾಣ್ತೀರಿ. ಒಂದಷ್ಟು ಜನ ಅಂತೂ ಕಣ್ಣೀರೇ ಹಾಕ್ಬಿಡ್ತೀರಿ. ಅಂದರೆ ಇವತ್ತು ಅಂತಹ ಒಂದು ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಯಾವುದೂ ಸರಿ ಇರೋದಿಲ್ಲ, ಯಾವುದ್ರ ಬಗ್ಗೆನೂ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಏನಂದರೂ ಅಂದುಕೊಂಡಷ್ಟು ದೂರಕ್ಕೆ ಹೋಗ್ತಾ ಇರ್ತೀವಿ ವಿನಃ ಕೆಲಸ ಹತ್ತಿರಕ್ಕೆ ಬರೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಒಂದಷ್ಟು ಕಾಲ ಹಸಿವಿನಿಂದ ಇರ್ತೀರಿ. ಎಲ್ಲ ಅಡುಗೆ ಮನೆಯಲ್ಲೂ ಅಷ್ಟೇ, ಮನೆಯಲ್ಲಿ ಎಲ್ಲ ಪದಾರ್ಥ ಆಗಿರುತ್ತೆ, ಇನ್ನೇನು ಟಿಫನ್ ಮಾಡಬೇಕು. ಆ ಸಮಯಕ್ಕೆ ಏನೋ ಕೆಲಸ ಬೀಳುತ್ತೆ, ಆಚೆಗೆ ಹೊರಟ್ಬಿಡ್ತೀರಿ. ಊಟಕ್ಕೆ ಕೂತ್ಕೊಳ್ಬೇಕು, ಊಟಕ್ಕೆ ಅಂತ ತಟ್ಟೆ ಹಾಕ್ತಾರೆ, ಕೂತ್ಕೊಳ್ಬೇಕು. ಕೂತ್ಕೊಂಡಾಗ ಯಾವುದು ಫೋನ್ ಬರುತ್ತೆ ಅಥವಾ ಇನ್ಯಾವುದೋ ಒಂದು ವಿಚಾರ ಇರುತ್ತೆ, ಎದ್ದು ಬಿಡ್ತೀರಿ. ಅಂದರೆ ಸರಿಯಾದ ಸಮಯಕ್ಕೆ ಆಹಾರವೂ ಇಲ್ಲ, ಒಳ್ಳೆ ಆಹಾರ ಪದ್ಧತಿಯೂ ಸಿಗೋದಿಲ್ಲ. ಇಂಥದ್ದೆಲ್ಲ ಸಮಸ್ಯೆ ಇವತ್ತು ಸಿಂಹರಾಶಿಯವ್ರಿಗಿದೆ. ಆದರೆ ಸಿಂಹರಾಶಿಯವರು ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಒಂದಿಷ್ಟು ಗಂಧ ಅಥವಾ ಒಂದಿಷ್ಟು ಕುಂಕುಮವನ್ನು ಗಂಧದಲ್ಲಿ ಕಲಸಿ ಕೆಂಪು ವರ್ಣದ ಗಂಧವನ್ನಾಗಿ ಮಾಡಿಕೊಂಡು ಆ ಗಂಧವನ್ನು ತುಳಸಿ ಎಲೆಗೋ ಅಥವಾ ಬಿಲ್ಲುಪತ್ರೆಗೋ ಅಥವಾ ಬಾಳೆ ಎಲೆಗೋ ಎಲ್ಲಾದರೂ ಸರಿ ಹಸಿರು ಎಲೆಗಳ ಮೇಲೆ ಕೆಂಪು ಗಂಧವನ್ನು ಲೇಪನ ಮಾಡಿ ನಿಮ್ಮ ದೇವರನ್ನ ನೀವು ಪ್ರಾರ್ಥನೆ ಮಾಡಿದ್ದಾದರೆ ಖಂಡಿತ ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದೊಂದು ಸಣ್ಣ ಚಟುಕಾದಂಥ ಒಂದು ತಂತ್ರಸಾರ. ಹಸಿರು ಎಲೆ ಮೇಲೆ ಕೆಂಪು ಗಂಧವನ್ನು ಲೇಪನ ಮಾಡಿದ್ರೆ ಇವತ್ತಿನ ದೋಷಗಳು ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಹೆಚ್ಚು ಮಾತೇ ಬೇಡ, ಆದಷ್ಟು ಮೌನದಿಂದ ಎಲ್ಲವನ್ನೂ ಸಮ್ಮತಿಪಡಿಸ್ಕೋಬೋದು, ಎಲ್ಲವನ್ನೂ ಲಾಭ ಕಾಣಬಹುದು. ಆದರೆ ಇವತ್ತಿನ ದಿವಸ 2 ಮಾತಾಡಿದ್ರೆ ಅದು ಇನ್ನೊಂಥರ ಶತ್ರುತ್ವ ಉಂಟಾಗುತ್ತೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಸರಿ, ಯಾರು ತಪ್ಪು, ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ಯಾಕೆಂದರೆ ಎಲ್ಲರೂ ಬರ್ತಕ್ಕಂಥವ್ರು ಕುದುರೆ ಮೇಲೆ ಹತ್ತು ಬರ್ತಾರೆ, ಬಹಳ ವೇಗವಾಗಿರ್ತಾರೆ. ಅವ್ರ ಸಮಕ್ಕೆ ನಿಮ್ಮ ನಡೆ ಆಗಲ್ಲ. ನಿಮ್ಮ ನಡೆ ಯಾವಾಗ ಆಗೋದಿಲ್ಲ, ನೀವು ಅವ್ರ ಸಮಕ್ಕೆ ಓಡಾಡೋಕ್ಕಾಗೋದಿಲ್ಲ, ಅವಾಗ ಎಲ್ಲರ ಮೇಲೂ ನೀವು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತೀರಿ. ಅದಕ್ಕೆ ತಾಳ್ಮೆ ತಗೊಳ್ಳಿ. ಪ್ರಾರಂಭಿಕ ಹಂತದಲ್ಲಿ ನೋಡಿ, ಸಂಜೆ ತನಕ ಆಗೋ ಭವಿಷ್ಯತ್ತು ಬೆಳಗ್ಗೆ ಏನಂತ ನಾವು ತಿಳಿಸಿದಾಗ ಅದರಂತೆ ನೀವು ನಡ್ಕೊಂಡು ಹೋಗೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಇನ್ನೊಬ್ಬರ ಹಸಿವು ನೀಗಿಸೋ ಕೆಲಸ ಮಾಡಿ. ಜೊತೆಗೆ ನೀವೇನು ಊಟ ಮಾಡ್ತೀರಿ, ಮೊದಲನೇ ಒಂದು ತುತ್ತನ್ನು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ತೆಗೆದಿರಿ. ಅದಾದ ನಂತರ ನಿಮ್ಮ ಆಹಾರ ಪದ್ಧತಿ ಇರಲಿ. ಹಾಗೆ ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಆದರೂ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಯಾಕೆಂದರೆ ವೈದ್ಯರ ಸಲಹೆಯಿಂದ ಸಾಕಷ್ಟು ಅನುಕೂಲವನ್ನು ಇವತ್ತು ನಾವು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯವರು ಭಾಳ ಎಚ್ಚರಿಕೆಯಲ್ಲಿರಿ. ಪ್ರಯಾಣ ಮಾಡುವಾಗ ಡ್ರೈವಿಂಗಲ್ಲಿರ್ತಕ್ಕಂಥವ್ರು, ಡ್ರೈವ್ ಮಾಡ್ತಕ್ಕಂಥವ್ರು ಆ ಕಡೆ ಈ ಕಡೆ ನೋಡಿಕೊಂಡು ಇನ್ನೊಬ್ಬರು ತೊಂದರೆ ಇಲ್ದಿರ ನಿಮ್ಮ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಹೊರಡಿ. ಯಾಕೆಂದರೆ ನೀವು ತುಂಬ ವೇಗವಾಗಿ ಚಲಿಸೋದ್ರಿಂದ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಭಯಸ್ಥರಾಗಿ ಅವರೊಂದು ಸಮಸ್ಯೆ ತಂದುಕೊಂಡು ಅವರು ನಾಳೆ ಶಾಪಗ್ರಸ್ತ ಅಂದರೆ ನಿಮಗೇನೋ ಅವ್ರು ಜೋರಾಗಿ ಮಾತಾಡಿ ನೀವು ಶಾಪಕ್ಕೆ ಗುರಿ ಆಗಬೇಕಾಗತ್ತೆ. ಆದಷ್ಟು ಡ್ರೈವಿಂಗ್ ಮಾಡುವಾಗ ಇನ್ನೊಬ್ಬರಿಗೆ ತೊಂದರೆ ಇಲ್ದಿರ ನಿಮ್ಮ ಡ್ರೈವಿಂಗ್ ನೀವು ಮಾಡಿ. ಯಾಕೆಂದರೆ ಎಲ್ಲರೂ ವಿದ್ಯಾವಂತರೇ ರಸ್ತೆಯಲ್ಲಿ ಬರೋರು. ಆ ವಿದ್ಯಾವಂತರ ಮಧ್ಯದಲ್ಲಿ ನಾವೊಬ್ಬರು ದಡ್ಡರಾಗಬಾರ್ದು ಅಥವಾ ಇನ್ನೊಬ್ಬರನ್ನ ದಡ್ಡರು ಮಾಡಬಾರ್ದು. ಎಚ್ಚರಿಕೆಯಿಂದ ನಡಿರಿ. ಕನ್ಯಾ ರಾಶಿಯವರು ಜೋಪಾನವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ.
ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಮ್ಮದೇ ಆದಂತಹ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದು. ಆದರೆ ತುಲಾರಾಶಿಯವರ ಮನಸ್ಸು ತುಂಬ ಚಂಚಲತೆಯಲ್ಲಿದೆ. ಚಂಚಲತೆ ಇದೆ, ಇನ್ನೂ ಏನೋ ಸಾಧನೆ ಮಾಡಬೇಕು, ಏನಾದರೂ ಒಂದು ಕೆಲಸ ಮಾಡ್ಕೋಬೇಕು, ಅಥವಾ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೋಬೇಕು, ಒಂದಷ್ಟು ಜನ ಸ್ವಂತ ಗೂಡು ಮಾಡಬೇಕು, ಒಂದು ಮನೆ ಮಾಡಬೇಕು, ಜಮೀನು ಮಾಡಬೇಕು, ಇರ್ತಕ್ಕಂಥ ಕಾಗದ ಪತ್ರಗಳು ಏನಿದೆ ಸ್ವಲ್ಪ ಸರಿಪಡಿಸ್ಕೊಂಡ್ಬಿಡಬೇಕು, ಅಥವಾ ಇವತ್ತು ನಮಗೆ ದೇವ್ರು ಒಂದು ಅವಕಾಶ ಕೊಟ್ಟಿದ್ದಾನೆ, ಎಲ್ಲಾದರೂ ದೂರ ಬರೋ ಪ್ರಯಾಣ ಬೆಳೆಸಬೇಕು, ಜೀವನಕ್ಕೆ ಬೇಕಾಗಿರುವ ಆಧಾರ ಮಾಡ್ಕೋಬೇಕು. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಮಾಡಿ ಆದಷ್ಟು ಹ್ಯಾಪಿಯಾಗಿರಬೇಕು. ಆದರೆ ಇಲ್ಲೇ ಒಂದಿಷ್ಟು ಸ್ವಾರ್ಥವಾಗಿ ಆಲೋಚನೆ ಮಾಡಿಬಿಡ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನಾನು ಚೆನ್ನಾಗಿದ್ದರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದುಬಿಡ್ತಾರೆ. ಅಂದರೆ ಇವತ್ತಿನ ಗ್ರಹಸ್ಥಿತಿಗಳು ಹಾಗಿದೆ. ಆದರೆ ನಾನು ಚೆನ್ನಾಗಿರಬೇಕು ಅಂತ ಆಸೆ ಪಡೋದು ತಪ್ಪಲ್ಲ, ನಾನೊಬ್ಬನೇ ಚೆನ್ನಾಗಿರಬೇಕು ಅಂತ ಆಸೆ ಪಡೋದು ಇದೆಯಲ್ಲ, ಅದು ತಪ್ಪಾಗುತ್ತೆ. ಅಲ್ಲಿ ನೀವು ಒಂದು ಸ್ವಲ್ಪ ಸರಿಪಡಿಸ್ಕೊಂಡ್ರೆ ಹನುಮನ ಕೃಪಾಶೀರ್ವಾದ ಖಂಡಿತ ನಿಮಗಿದೆ. ಇವತ್ತು ತಪ್ಪದಿರ ಹನುಮನ ದರ್ಶನ ಮಾಡಿ. ಮನೋಜವಂ ಆರ್ಧದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ದರ್ಶನ, ಹನುಮನ ಆರಾಧನೆ, ಹನುಮನ ಜಪಾನುಷ್ಠಾನ ಇದು ನಿಮಗೆ ಶ್ರೇಯಸ್ಸನ್ನುಂಟು ಮಾಡತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೋಬೇಕು. ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಲೋಚನೆ ಮಾಡಬೇಕು. ಹೊಸದಾಗಿ ಏನೋ ಒಂದು ಮಾಡಬೇಕು ಅಂತ ಸಂಕಲ್ಪ ಮಾಡಿದಿರಲ್ಲ, ಆ ಸಂಕಲ್ಪವನ್ನು ಪರಿಪಕ್ವತೆಯಲ್ಲಿ ಮಾಡ್ಕೋಬೇಕು. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥದ್ದಾಗಬೇಕು. ಯಾರು ಏನೇ ಹೇಳಿದ್ರೂ ನಿಮ್ಮ ಬದುಕು ನಿಮ್ಮ ಕೈಲಿದೆ. ಜೊತೆಗೆ ನಿಮ್ಮ ನಡೆ, ನಿಮ್ಮ ನಡವಳಿಕೆಗಳು ನಿಮಗೆ ಮನಸ್ಸು ಒಪ್ಪಬೇಕಾಗಿದೆ. ಇನ್ನೊಬ್ಬರನ್ನು ಮೆಚ್ಚಿಸಲಿಕ್ಕೆ ನೀವು ಮುಂದೆ ನಡಿಬಾರ್ದು. ನಿಮ್ಮ ನಡೆ ನಡವಳಿಕೆ ನಿಮಗದು ಶ್ರೇಯಸ್ ತರೋ ಥರ ಇರಬೇಕು. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ನಿಂದನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥವ್ರು ಛೇಡಿಸಿ ಮಾತಾಡ್ತಕ್ಕಂಥವ್ರು ಇದ್ದಾರೆ. ನೀವು ಸರಿ ಇದ್ದರೂ ಸರಿ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ, ನಿಮ್ಮ ಆಟ ಪಾಠಗಳ ಬಗ್ಗೆ, ನಿಮ್ಮ ಹಾಕುವ ಪ್ರತಿ ಹೆಜ್ಜೆ ಬಗ್ಗೆ ಇನ್ನೊಬ್ಬರು ಕಾಮೆಂಟ್ಸ್ ಮಾಡಿ ಮಾತಾಡುವಂಥ ಮಟ್ಟಕ್ಕೆ ಬರುತ್ತೆ. ಆದರೆ ಏನೇ ಇದ್ದರೂ ನಿಮ್ಮ ಹಿಂದೆ ಒಂದು ಭಗವಂತನ ಶಕ್ತಿ ಇದೆ. ಆ ಭಗವತಿಯ ಅನುಗ್ರಹ ಇರೋದರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಜೊತೆಗೆ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆರ್ಥಿಕ ಸಂಕಷ್ಟದಿಂದ ಬೇಗ ಹೊರಗಡೆ ಬರ್ಬೋದು. ಒಳ್ಳೆ ಶ್ರಮ ಪಟ್ಟರೆ ಶ್ರಮದಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸ ಮತ್ತಷ್ಟು ಶ್ರೇಯಸ್ಸಾಗಬೇಕಾದ್ರೆ ಇವತ್ತು ಮಧ್ಯಾಹ್ನ ಅಂದರೆ ಅಪರಾಹ್ನ ಕಾಲವೋ ಅಥವಾ ಮಧ್ಯಾಹ್ನದಲ್ಲೋ ಯಾವುದಾದ್ರೂ ಒಂದು ಸಮಯ ಒಂದಷ್ಟು ಬೆಲ್ಲ, ಅದರ ಮೇಲೆ ಒಂದು ತುಪ್ಪದ ಬತ್ತಿ, ಅದನ್ನು ಒಂದು ಬೇವಿನ ವೃಕ್ಷದ ಹತ್ರ ಬೆಲ್ಲದ ಆರತಿ ಮಾಡ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಮತ್ತಷ್ಟು ವಿಶೇಷವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಜಾಸ್ತಿ ಇದೆ. ನಿಂದಕರು ಸಾಕಷ್ಟು ಜನ, ಇಟ್ಟ ವಸ್ತು ಕಾಣೋದಿಲ್ಲ, ಹುಡುಕಾಟದಲ್ಲೇ ಸಮಯ ವೃತಃ ವೇಸ್ಟ್ ಆಗುತ್ತೆ. ಆಫೀಸ್ ಫೈಲ್ಗಳಾಗಲಿ, ಮನೇಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಆಗಲಿ, ಅಥವಾ ಯಾವುದೋ ಒಂದು ವಸ್ತು ಆಗಲಿ, ಬೆಳಗ್ಗೆ ಅಲಂಕಾರಕ್ಕೆ ಅಂತ ನೆನೆ ರಾತ್ರಿ ತೆಗೆದಿಟ್ಟಿರ್ತೀರಿ, ಅಥವಾ ಇವತ್ತಿನ ಇಂಥದೇ ಒಡವೆ ಹಾಕ್ಕೋಬೇಕು, ಇಂಥದೇ ಬಟ್ಟೆ ಹಾಕ್ಕೋಬೇಕು ಅಂತ ಮಾಡ್ತೀರಿ. ಅದರಲ್ಲಿ ಬೆಳಗ್ಗೆ ಆಗೋಷ್ಟರೊಳಗೆ ಅದೆಲ್ಲೋ ಇಟ್ಟು ಕಳೆದಿರ್ತೀರಿ, ಅಥವಾ ಇನ್ಯಾರೋ ಜಾಗ ಬದಲಾಯಿಸಿರ್ತಾರೆ, ಅದನ್ನು ಹುಡುಕಾಡ್ತಾ ಲೇಟ್ ಮಾಡ್ತೀರಿ. ಸರಿಯಾದ ಸಮಯಕ್ಕೆ ಆಫೀಸಿಗೆ ಬರೋಕ್ಕಾಗಲ್ಲ, ನಿಮಗೆ ಸರಿಯಾದ ಸಮಯಕ್ಕೆ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಮಾಡಿರ್ತಕ್ಕಂಥ ಪದಾರ್ಥ ತಿನ್ನಲಿಕ್ಕೂ ಆಗದಂಥ ರೀತಿಯಲ್ಲಿ ಇರ್ತೀರಿ. ಹೋಟ್ಲಿಗೆ ಬರ್ತೀರಿ, ನಿಮ್ಮಿಷ್ಟ ಪ್ರಕಾರ ಏನೋ ಕೇಳ್ತೀರಿ, ಅದಲ್ಲಿರೋದೇ ಇಲ್ಲ. ಒಟ್ಟಾರೆ ಇವತ್ತು ಒಂದಷ್ಟು ನಿರಾಶೆ ಎಂಬತಕ್ಕಂತಹದ್ದು, ನೀವು ಆಸೆ ಪಟ್ಟದ್ದು ಸಿಗದಿರೇ ಇರತಕ್ಕಂಥ ಪರಿಸ್ಥಿತಿ ಆಗುವುದು ಇವತ್ತು ಧನುರಾಶಿಯವ್ರಿಗಿದೆ. ಆದರೆ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೂ ಒಂದು ವಿಧಾನ ಇದೆ. ನೀವು ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಬೆಲ್ಲ ಮತ್ತು ಉದ್ದಿನಬೇಳೆನ ಏಕಕಾಲದಲ್ಲಿ ದೃಷ್ಟಿ ತೆಗೆದು ನೀರಿಗೆ ಹಾಕಿದ್ರೆ ಇವತ್ತು ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಖಂಡಿತ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ನಿಮ್ಮ ಜನ್ಮದಾತರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಇವತ್ತಿರ್ತಕ್ಕಂಥ ದೋಷ ಪರಿಹಾರಗಳೇನಿದೆ ಆ ದೋಷಗಳೆಲ್ಲವೂ ದೂರ ಆಗುತ್ತೆ. ಆದರೆ ಜನ್ಮದಾತರ ಪಾದದಲ್ಲಿ ಅಂತಹ ಒಂದು ಶಕ್ತಿ ಇದೆ. ಇವತ್ತು ನೀವು ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಳ್ಳಿ, ನೋಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಂತದಲ್ಲೇ ಹೇಳಿದೆ, ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆರೋಗ್ಯ ಸರಿ ಇರೋದಿಲ್ಲ, ಮಾನಸಿಕ ಒತ್ತಡ, ಅಂದುಕೊಂಡದ್ದು ನಡೆಯಲ್ಲ, ಏನೋ ಅಂದುಕೊಳ್ತೀರಿ, ಏನೋ ಮಾಡ್ತೀರಿ, ಏನೋ ಕೆಲಸ ಮುಂದುವರಿಸಬೇಕು ಅಂದ್ಕೊಂಡ್ರೆ ಅದು ಇನ್ನೇನೋ ಆಗುತ್ತೆ. ಹೀಗೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಿರುತ್ತೆ. ಅಂದುಕೊಂಡಿದ್ದೊಂದು ಆಗೋದೊಂದು, ಮಾಡೋದೊಂದು ಮತ್ತೊಂದು ಯೋಚನೆ, ಹೀಗೆ ಒಂದಲ್ಲ ಒಂಥರ ವಿಭಿನ್ನ ಬೇರೆ ಬೇರೆ ಥರ ಆಲೋಚನೆಗಳಾಗ್ತಾ ವಿನಃ ಯಾವುದು ಸರಿ ಹೋಗ್ತಕ್ಕಂಥದ್ದಲ್ಲ. ಆದರೆ ಇಂಥ ಸಮಯದಲ್ಲಿ ಅಧೈರ್ಯ ಮಾಡ್ಕೋಬಾರ್ದು, ಧೈರ್ಯವಾಗಿರಬೇಕು.
ಧೈರ್ಯವಾಗಿದ್ದು ಧೈರ್ಯದಿಂದ ನೀವು ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಿ, ಏನು ಅಂದ್ಕೊಂಡಿದ್ದೀರಿ ಅದನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಇವತ್ತು ನೀವು ಮಾಡುವಂಥ ಯಾವುದೇ ಕೆಲಸ ಕಾರ್ಯದಲ್ಲಾದರೂ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ನೋಡಬಹುದು. ಜೊತೆಗೆ ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿರ್ತಕ್ಕಂಥವರು ಶನೈಶ್ಚರ ಮಂತ್ರವನ್ನು ಪಠನೆ ಮಾಡ್ತಾ ಹನುಮನ ಸಾನ್ನಿಧ್ಯಕ್ಕೆ ಬಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ, ಅದರಲ್ಲೂ 9 ದೀಪಗಳನ್ನು ದೇವಿಯ ಸಾನ್ನಿಧ್ಯದಲ್ಲಿ ಹಚ್ಚಿ ನಮಸ್ಕಾರ ಮಾಡಿದ್ರೆ ಇವತ್ತು ಎಂತಹ ಅಸಮಾಧಾನ ಇದ್ದರೂ, ಎಂತಹ ಅನಾರೋಗ್ಯ ಕ್ಷಣ ಆದರೂ, ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಮೇಲೆ ಅಟ್ಟಹಾಸ ಮೆರೆದರೂ ಆ ಹಚ್ಚುವಂಥ 9 ದೀಪ ನಿಮಗೆ ಸಾಕಷ್ಟು ಬದಲಾವಣೆ ಕೊಡುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸ ಒಳ್ಳೆಯ ಯಶಸ್ಸಾಗಲಿಕ್ಕೋಸ್ಕರನೇ ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನ ಸಾಕಷ್ಟು ಬರುತ್ತೆ. ಸಮಸ್ಯೆ ಎಂಬತಕ್ಕಂಥದ್ದು ಅದಕ್ಕೆ ಕೊನೆ ಇಲ್ಲದಂಥ ರೀತಿಯಲ್ಲಿ ಬರುತ್ತೆ. ಯಾಕೆಂದರೆ ನಿಮ್ಮ ಜಾತಕದಲ್ಲೂ ಸಹಿತ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿಯಿಲ್ಲ. ಹಾಗಾಗಿ ಏನೂ ಮಾಡಬೇಕು ಅಂತ ಮುನ್ನಡಿತೀರಿ, ಯಾರಿಗೂ ತೊಂದರೆ ಇಲ್ದಿರ ಬದುಕಬೇಕು ಅಂತ ಆಲೋಚನೆ ಮಾಡ್ತೀರಿ, ನನ್ನ ಬದುಕಿನಿಂದ 4 ಜನಕ್ಕೆ ಅನುಕೂಲನೇ ಆಗಬೇಕು ಅಂತ ಆಲೋಚನೆ ಮಾಡ್ತೀರಿ. ಎಲ್ಲವೂ ನಿಮ್ಮ ಆಲೋಚನೆ ನಿಮಗೆ ಸರಿಯಾಗಿದೆ ಅಷ್ಟೇ, ಆದರೆ ಹೊರ ಪ್ರಪಂಚಕ್ಕಲ್ಲ. ಜೊತೆಗೆ ಹೊರಗಿರ್ತಕ್ಕಂಥವ್ರು ನಿಮ್ಮನ್ನು ನೋಡೋ ರೀತಿ ಬೇರೆ, ನಿಮ್ಮನ್ನು ಆಲೋಚನೆ ಮಾಡೋ ರೀತಿ ಬೇರೆ. ಆದರೆ ನಾವು ಮಾಡಿರ್ತಕ್ಕಂಥ ಒಂದಷ್ಟು ಕರ್ಮಫಲಗಳು ಅಥವಾ ಮಾಡಿರ್ತಕ್ಕಂಥ ಪೂಜಾ ಅನುಷ್ಠಾನವೋ ಅಥವಾ ನಮ್ಮ ಪೂರ್ವದಲ್ಲಿರ್ತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ ಇರ್ತಕ್ಕಂಥ ಡಿಪಾಸಿಟ್ಸು, ನಮ್ಮ ಬ್ಯಾಂಕಲ್ಲಿರುವಂತಹ ಡಿಪಾಸಿಟ್ಸು ನಾವು ಖರ್ಚು ಮಾಡಿದಿರ ಮತ್ತು ಯಾರೂ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಕರ್ಮಫಲಗಳನ್ನು, ನಮಗೆ ಬೇಕು ಬೇಡವನ್ನು ಅಥವಾ ಸರಿ ತಪ್ಪುಗಳನ್ನು ಸಾಧ್ಯವಾದಷ್ಟು ಆಲೋಚನೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ಮನುಷ್ಯನ ಟೈಮ್ ಸರಿಯಿಲ್ಲ, ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಹುಚ್ಚುಚ್ಚಾಗಿ ಸಾಲ ಮಾಡತಕ್ಕಂಥದ್ದು ಅಥವಾ ಇನ್ನೇನೋ ಮಾಡ್ತಕ್ಕಂಥದ್ದು, ಯಾರೋ ಏನೋ ಕೊಡ್ತಾರೆ ಅಂದರೆ ಅದರ ಆಸೆಗೆ ಬಿದ್ದು ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥದ್ದು. ಭಗವಂತ ನಮಗೆ ಗಂಜಿ ಕೊಟ್ಟಿದ್ದಾನೋ ಅಂಬ್ಲಿ ಕೊಟ್ಟಿದ್ದಾನೋ ಏನಾದ್ರು ಸರಿ, ನಮಗೆ ಅವತ್ತು ಪದಾರ್ಥ ಏನಿದೆಯೋ ನಮ್ಮನೆ 4 ಗೋಡೆ ಮಧ್ಯದಲ್ಲಿ ಊಟ ಮಾಡಬೇಕು. ಈ ಪಕ್ಕದ ಮನೆಗೆ ಹೋದರೆ ಮೃಷ್ಟಾನ್ನ ಇದೆ, ಅಲ್ಲಿ ಇವತ್ತು ಹಬ್ಬದ ಅಡಿಗೆ ಊಟ ಹಾಕ್ತಾರೆ ಅಂತ ಅವ್ರ ಮನೆ ಬಾಗಿಲಿಗೆ ಹೋದರೆ ಊಟಕ್ಕೆ ಕೂತ್ಕೊಂಡು ಇನ್ನೇನು ತುತ್ತೆತ್ತಬೇಕು, ಅವಾಗೊಂದು ಅವಮಾನದ ಮಾತಾಡ್ತಾರೆ. ಅದನ್ನು ತಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಊಟ ನಿಲ್ದಿರ ಮನೆ ಬಾಗಿಲಿಗೆ ಬರಬೇಕಾಗತ್ತೆ. ಇದು ಕುಂಭರಾಶಿಯವರ ಫಲ. ಅದಕ್ಕೆ ಎಚ್ಚರಿಕೆಯಿಂದಿರಿ. ಸಾಧ್ಯವಾದಷ್ಟು ನಿಮ್ಮ ಜನ್ಮದಾತರು, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವ್ರು, ನಿಮ್ಮ ಹೃದಯಕ್ಕೆ ಬೇಕಾಗಿರ್ತಕ್ಕಂಥವ್ರು, ನಿಮಗೊಂದು ಸ್ಥಾನಮಾನವನ್ನು ಕೊಡ್ತಕ್ಕಂಥವ್ರು, ಅಂತಹವ್ರ ಜೊತೆ ಮಾತ್ರ ಇರಿ. ದುಡುಕಿ ನೀವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನೋ ಆಗುತ್ತೆ ಅಂಥೇಳಿ ಆಸೆ ಬಿದ್ದು ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೊರಟ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಆಗೋ ಕಾಲ, ಸ್ಥಳ ಬದಲಾವಣೆ ಅಂತಕ್ಕಂಥ ಒಂದು ಭಾಗ ಆದರೆ ಮತ್ತೊಂದು ಸಮಸ್ಯೆ ಎದುರಾಗೋದು ಒಂದು ಭಾಗ. ಆದಷ್ಟು ಜೋಪಾನ ಇರಲಿ. ಏನೇ ಆದರೂ ನಿರಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾವಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ವ್ಯಾಪಾರ ವ್ಯವಹಾರದ ಬಗ್ಗೆ ನಂಬಿಕೆ ಇರಬೇಕು. ಏನೇ ಕೆಲಸ ಮಾಡಿದ್ರು ಇದರಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥದ್ರ ಆತ್ಮವಿಶ್ವಾಸ ನಿಮಗಿರಬೇಕು. ಯಾರೊಬ್ಬರು ಹೇಳ್ತಾರೆ ಅಂತ ನೀವು ದಾರಿ ತಪ್ಪಬಾರ್ದು, ಅಥವಾ ಇನ್ನೊಬ್ರು ಹೇಳ್ತಾರೆ ಅಂತ ಮನೆಯಿಂದ ದೂರ ಹೋಗಬಾರ್ದು, ಅಥವಾ ನೀವು ಮಾಡೋ ಕೆಲಸದಲ್ಲಿ ಇದನ್ನೆಲ್ಲ ಇನ್ನೊಂದು ಮಾಡಿ ನೀವು ಅಭಿವೃದ್ಧಿ ಆಗ್ತೀರಿ ಅಂತ ಹೇಳುವಂಥವ್ರು ಸಾಕಷ್ಟು ಜನ ಬರ್ತಾರೆ. ಹೇಳುವವರ ಎಲ್ಲರ ಮಾತನ್ನು ಆಲಿಸಬೇಕು, ಆದರೆ ನಿಮ್ಮ ಬುದ್ಧಿ ಚೈತನ್ಯ ಕೆಟ್ಟಾಗ ಮಾತ್ರ ಅದನ್ನು ನಡೆಸಬೇಕು. ಯಾಕೆಂದರೆ ಹೇಳೋರು ಯಾರೂ ಪರ್ಮನೆಂಟ್ ಆಗಿರ್ತಕ್ಕಂಥವ್ರಲ್ಲ, ಅಥವಾ ಕೈ ಹಿಡಿದು ನಡೆಸೋದಕ್ಕೆ ಪ್ರತಿ ದಿವಸ ಬರೋದಿಲ್ಲ. ನಿಮ್ಮಲ್ಲಿ ಬದಲಾವಣೆಗಳನ್ನು, ನಿಮ್ಮಲ್ಲಿ ಇರ್ತಕ್ಕಂಥದ್ದನ್ನು ಚೇಂಜ್ ಮಾಡಲಿಕ್ಕೆ ಅಥವಾ ನಿಮ್ಮ ಜ್ಞಾನಕ್ಕೆ ಬೇರೊಂದು ತರಹ ವಿದ್ಯೆಯನ್ನು ತೋರಿಸಿ ನಿಮಗೇನೋ ಒಂದು ಆಸೆ ಹುಟ್ಟಿಸ್ಬೋದು ಅಷ್ಟೇ. ಅದು ಹೇಳುವ ಮಾತು ಆ ಕ್ಷಣದವರೆಗೂ ಮಾತ್ರ. ಆದರೆ ಅದು ಕಾರ್ಯಗತಕ್ಕೆ ಬಂದು ಹೆಚ್ಚಿನ ಫಲ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ತಾಳ್ಮೆ ಇರಬೇಕು. ತಾಳಿದವನು ಬಾಳಿ ಅನ್ನೋ ಅಂತಾರಲ್ಲ, ಆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಇವತ್ತು ನಿಮ್ಮ ಭವಿಷ್ಯತ್ತಿದೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಜನ್ಮದಾತೆ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಯಾರೊಬ್ಬರು ಏನೋ ಮಾತಾಡ್ತಾರೆ ಅಂತ ಹೇಳಿ ನೀವು ಬೇರೆ ಥರ ಚಿಂತನೆ ಆಗಬೇಡಿ. ನಿಮ್ಮ ಮುಖದಲ್ಲಿ ಯಾವ ಭಾವನೆಗಳನ್ನು ವ್ಯಕ್ತಪಡಿಸಬೇಡಿ. ಭಗವಂತ ನಿಮಗೇನು ಜ್ಞಾನ ಕೊಟ್ಟಿದ್ದಾನೆ ಅದರಂತೆ ನಡೀರಿ. ಅದರಿಂದ ಒಳಿತನ್ನ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಮಂಗಳಗೌರಿಯ ವ್ರತಾನುಷ್ಠಾನವನ್ನು ಪ್ರಾರಂಭವನ್ನು ಮಾಡತಕ್ಕಂಥ ಸಮಯ. ವ್ರತಾನುಷ್ಠಾನ ಪ್ರಾರಂಭವನ್ನು ಮಾಡಬೇಕಂದ್ರೆ ಹೆಂಗಳರಿಯ ಆಗಮನ ಆಗಲೇಬೇಕಲ್ವಾ? ಈಗಾಗಲೇ ನಿಮ್ಮೆಲ್ರಿಗೂ ಕೂಡ ಚಿರಪರಿಚಿತವಾಗಿರ್ತಕ್ಕಂಥ ಮನುಶ್ರೀರವರು ಕಾರ್ಯಕ್ರಮದಲ್ಲಿ ಪೂಜಾನುಷ್ಠಾನಕ್ಕೆ ಭಾಗಿಯಾಗಲಿಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಮ್ಮ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನು ಕಾರ್ಯಕ್ರಮವನ್ನೇನೋ ಹೆಂಗಳರು ಪೂಜಾನುಷ್ಠಾನವನ್ನು ಮಾಡ್ತಾರೆ. ಆ ಒಂದು ಪೂಜಾನುಷ್ಠಾನವನ್ನು ಯಾವ ರೀತಿ ಮಾಡಬೇಕೆಂಬತಕ್ಕಂಥದ್ರ ಕುರಿತಾಗಿ ಒಬ್ಬ ಹೃತ್ವಿಜರ ಅವಶ್ಯಕತೆ ಇದೆ ಅಲ್ವಾ? ಆ ಒಂದು ಪೂಜಾನುಷ್ಠಾನವನ್ನು ನೆರವೇರಿಸ್ಕೊಡ್ಲಿಕ್ಕೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಇವರು ಕೂಡ ಚಿರಪರಿಚಿತರೆ. ಗಾಂಧಿ ಬಜಾರ್ನ ಶಿವಶಂಕರ ಸ್ವಾಮಿ ದೇವಸ್ಥಾನದ ಆಲಯದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥವ್ರು ಶ್ರೀ ಹರೀಶ್ ಶರ್ಮಾರವರು, ನನ್ನ ಅಣ್ಣ, ನನ್ನ ಚಿಕ್ಕಪ್ಪ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಪ್ರೀತಿಯಿಂದ. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪೂಜೆ ಅನುಷ್ಠಾನ ಎಲ್ಲವೂ ನಡೀಬೇಕು.
ಒಳ್ಳೆಯದಾಗಲಿ. ಅರಿಶಿನ ಕುಂಕುಮ. ಮೊದಲು ಗಣಪತಿಯ ಪ್ರಾರ್ಥನೆ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಿಯೇ ನಮಃ. ಮಂಗಳಗೌರಿ ವ್ರತಾನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಮಂಗಳಗೌರಿ ವ್ರತಾನುಷ್ಠಾನವನ್ನು ಒಂದಷ್ಟು ಜನ ಋತ್ವಿಜರನ್ನ ಕರೆಸಿ ನಡೆಸ್ತಾರೆ. ಒಂದಷ್ಟು ಜನ ಜನ್ಮದಾತೆಯಾದಂತಹ ತಾಯಿನ ಪಕ್ಕದಲ್ಲೇ ಕೂಡಿಸ್ಕೊಂಡು ಮಂಗಳಗೌರಿ ಹಾಡೊಂದಿದೆ, ಹಾಡನ್ನು ಹೇಳ್ತಾ ಆ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಹಾಡನ್ನು ಹೇಳಿಕೊಂಡೇ ಪೂಜೆಯನ್ನು ಮಾಡಿಸ್ತಾರೆ. ಅಂದರೆ ಒಂದು ಹಾಡಲ್ಲೇ ಪೂಜಾನುಷ್ಠಾನ, ಅರಿಶಿನ ಕುಂಕುಮ, ಗಣಪತಿ ಪ್ರಾರ್ಥನೆಯಿಂದ ಹಿಡಿದು ದೇವರಿಗೆ ಆರತಿ ಮಾಡೋ ತನಕ ಒಂದು ಹಾಡಲ್ಲೇ ಬಂದೋಗ್ಬಿಡುತ್ತೆ. ಅಂಥ ಹಾಡು ಸಹಿತ ಅಭ್ಯಾಸ ಮಾಡಿಕೊಂಡಿರ್ತಾರೆ. ಒಂದಷ್ಟು ಜನ ಏನಪ್ಪ ಅಂದರೆ ವ್ರತ ಕಥೆಯನ್ನು ಓದ್ತಾ ಪೂಜಾನುಷ್ಠಾನವನ್ನು ಮಾಡ್ತಾರೆ. ಆದರೆ ಈ ವ್ರತದ ಕಥೆ ಮಾತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ವಿಶೇಷತೆ ಇರತಕ್ಕಂಥದ್ದು, ಬೇಡಿದವರುಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥದ್ದು. ಒಬ್ಬ ತಾಯಿ ಸಂತಾನ ಇಲ್ಲದಿರ ಇರ್ತಕ್ಕಂಥವ್ರು, ಸಂತಾನ ಇಲ್ಲದಿರ, ಗರ್ಭ ಧರಿಸೋಕ್ಕಾಗದಿರ ಅಥವಾ ಏನೋ ಒಂದು ಸಮಸ್ಯೆಗಳಿಂದ ಸಂತಾನ ಇರೋದಿಲ್ಲ. ಅಲ್ಲಿಗೆ ಬರ್ತಕ್ಕಂಥ ಒಬ್ಬ ಸಾಧು ಎಲ್ಲರ ಮನೆಗೂ ಭಿಕ್ಷೆಗೆ ಬರ್ತಾನೆ, ಎಲ್ಲರಿಂದಲೂ ಭಿಕ್ಷೆಯನ್ನು ತೆಗೆದುಕೊಳ್ತಾನೆ. ಆದರೆ ಈ ಕುಟುಂಬ, ಈ ಪರಿವಾರ ಯಾರ ಕುಟುಂಬಕ್ಕೆ ಸಂತಾನ ಇರೋದಿಲ್ವೋ ಆ ಹೆಣ್ಣುಮಗಳ, ಆ ತಾಯಿ ಮನೆಗೆ ಮಾತ್ರ ಈತ ಯಾವ ಭಿಕ್ಷೆಯನ್ನು ತೆಗೆದುಕೊಳ್ಳಲ್ಲ. ಹೀಗೆ ಭಿಕ್ಷೆಯನ್ನು ತೆಗೆದುಕೊಳ್ಳದಿರ ಮುಂದೆ ನಡೀತಾ ಒಂದಷ್ಟು ದಿನ ಕಳೆದಂಗೆಲ್ಲ ಆಕೆಗೆ ಆಲೋಚನೆ ಶುರುವಾಗುತ್ತೆ. ಎಲ್ಲರ ಮನೆಯಲ್ಲೂ ಭಿಕ್ಷೆ ತೆಗೆದುಕೊಳ್ಳುವಂತಹ ಈ ಸಾಧು ನಮ್ಮ ಮನೆಗೆ ಮಾತ್ರ ಈ ಬರೋದೇ ಇಲ್ಲವಲ್ಲ, ನಾನು ಎಷ್ಟು ಬೇಡಿಕೊಂಡ್ರೂ ನನ್ನ ಕೈಯಿಂದ ಏನೂ ದಾನ ತಗೊಳ್ಳಲ್ವಲ್ಲ ಅಂತ. ಆಮೇಲೆ ಅದು ಯಾಕೆ ಏನು ಅಂತ ಆಲೋಚನೆ ಮಾಡಿ ಕೇಳಿದಾಗ, ನಿನಗೆ ಸಂತಾನ ಇಲ್ಲದ್ರಿಂದ ನಾನು ನಿನ್ನ ಕೈಲಿ ಭಿಕ್ಷೆ ತೆಗೆದುಕೊಂಡು ಆ ಭಿಕ್ಷೆ ಅರಗಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂತ ಹೇಳ್ತಾನೆ. ಆಗ ಕಾಲಕ್ರಮೇಣ ಒಂದಷ್ಟು ದಿನ ಕಳೆದ ಮೇಲೆ ಈ ನೋವನ್ನು ತನ್ನ ಪತಿದೇವ್ರ ಹತ್ರ ಹೇಳ್ಕೊತಾಳೆ ತಾಯಿ. ತನ್ನ ಗಂಡನ ಹತ್ರ ಹೇಳ್ತಾಳೆ, ನೋಡಿ ನಮ್ಮ ಮಕ್ಕಳಾಗಿಲ್ಲ, ಮಕ್ಕಳಾಗದಿರೋದ್ರಿಂದ ನಾನು ಭಿಕ್ಷೆ ಕೊಡ್ತೀನಿ ಅಂದರೆ ನನ್ನ ಭಿಕ್ಷೆನ ತೆಗೆದುಕೊಳ್ತಾ ಇಲ್ಲ, ನನಗೆ ತುಂಬ ನೋವಾಗುತ್ತೆ. ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ ಭಿಕ್ಷೆಯನ್ನು ಕೊಡ್ತಾರೆ. ಕೊಟ್ಟ ಭಿಕ್ಷೆ ಪದಾರ್ಥ ಏನಿದೆಯೋ, ದವಸ ಧಾನ್ಯನೋ, ಬೆಲ್ಲನೋ, ಅಕ್ಕಿನೋ ಕೊಟ್ಟಿದ್ದನ್ನೆಲ್ಲರೂ ತೆಗೆದುಕೊಂಡು ಹೋಗ್ತಾರೆ ಆ ಸಾಧುಗಳು. ಆದರೆ ನಾನು ಕೊಟ್ಟರೆ ಮಾತ್ರ ಮುಟ್ಟೋದಿಲ್ಲ, ನನ್ನ ಮನೆ ಬಾಗಿಲಿಗೆ ಬರೋದು ಇಲ್ಲ ಅಂತಾರೆ. ಅದಕ್ಕೆ ಗಂಡ ಹೇಳ್ತಾನೆ, ನಾಳೆ ಬೆಳಗ್ಗೆ ಅವರು ಬರುವ ಸಮಯಕ್ಕೆ ಒಂದಷ್ಟು ಚಿನ್ನದ ಒಡವೆಗಳನ್ನು, ಚಿನ್ನವನ್ನು, ಗೋಲ್ಡನ್ನು, ಒಂದಷ್ಟು ನಾಣ್ಯಗಳನ್ನು, ಹಣವನ್ನು ಎಲ್ಲವನ್ನು ಸಹಿತ ಕೈಲಿ ಹಿಡ್ಕೊಂಡಿರು. ಆ ಚಿನ್ನ ಮತ್ತು ಹಣವನ್ನು ನೋಡಿ ಅವ್ರು ಹತ್ತಿರ ಬಂದಾಗ ಅವ್ರಿಗೆ ಹಾಕ್ಬಿಡು. ಅವ್ರು ಆ ಕಡೆ ತಿರುಗಿದ್ದಾಗಾದ್ರೂ ಸರಿ ಅವರ ಬೊಕ್ಸಕ್ಕೆ ಇದನ್ನು ಹಾಕ್ಬಿಡು ಅಂತ. ಅಥವಾ ಪಕ್ಕದ ಮನೆಯವ್ರು ಅವ್ರು ತೊಗೊಳ್ಳುವಾಗ ಅದೇ ಸಮಯಕ್ಕೆ ನೀನು ಹೋಗಿ ನಿನ್ನ ಭಿಕ್ಷೆ ಹಾಕ್ಬಿಡು ಅಂತ ಹೇಳ್ತಾರೆ. ಅದೇ ಥರ ಮಾಡೇ ಬಿಡ್ತಾಳೆ ತಾಯಿ. ಮಾಡಿದ ಮರುಕ್ಷಣ ಆ ಸಾಧುವಿಗೆ ಬಹಳಷ್ಟು ಕೋಪ ಬರುತ್ತೆ. ಕೋಪ ಬಂದು ಈಕೆಯನ್ನು ಶಾಪಗ್ರಸ್ತನಾಗಿ ಮಾಡಿಬಿಡ್ತಾನೆ. ನಿನಗೆ ಸಂತಾನನೇ ಇಲ್ದಿರ ಆಗೋಗ್ಬಿಡ್ಲಿ ಅಂತ ಹೇಳ್ತಾನೆ. ಆದರೆ ಅದಾದ ಮೇಲೆ ಈಕೆ ಅಂಗಲಾಚಿಸ್ತಾಳೆ, ಬೇಡ್ಕೋತಾಳೆ, ಕಾಲು ಹಿಡಿತಾಳೆ. ಕೇಳಿದ ಮರುಕ್ಷಣ ಆ ಸಾಧು ಯೋಚನೆ ಮಾಡ್ತಾನೆ, ಅಯ್ಯೋ ನಾನು ದುಡುಕಿ ತಪ್ಪು ಮಾಡಿಬಿಟ್ಟೇನೋ, ನನ್ನ ಬಾಯಲ್ಲಿಂದ ಮಾತು ಬರಬಾರ್ದಾಗಿತ್ತು. ಆದರೂ ಹಣೆ ಬರ ಇರೋದನ್ನ ಯಾರು ತಪ್ಸೋಕ್ಕಾಗತ್ತೆ? ಇದನ್ನು ಪರಿಹರಿಸ್ಕೋಬೇಕಲ್ಲ. ಆ ಪರಿಹಾರಕ್ಕಾಗಿ ಒಂದು ಧರ್ಮ ಸೂಕ್ಷ್ಮ ಇದೆ, ಒಂದು ಅನುಷ್ಠಾನ ಇದೆ, ಇದನ್ನು ಮಾಡ್ಕೊ. ನಿನ್ನ ಗಂಡನಿಗೆ ಹೇಳು, ಒಂದು ಕಪ್ಪು ಕುದುರೆಯನ್ನು ಹತ್ತಕ್ಕೆ ಹೇಳು. ಹತ್ತಿ ಬೆಳಗ್ಗೆ ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದಷ್ಟು ದೂರ ಪರಿಕ್ರಮಿಸಕ್ಕೆ ಹೇಳು. ಆ ಕುದುರೆ ಎಲ್ಲಿ ಹೋಗಿ ತನ್ನ ಆಯಾಸಗೊಂಡು ಎಲ್ಲಿ ನಿಂತ್ಕೊಳ್ಳುತ್ತೋ ನಿಂತಂಥ ಸಾನ್ನಿಧ್ಯದಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನ ಸ್ವಲ್ಪ ಕಾಣುತ್ತೆ, ಅದನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡಿ ದೇವಸ್ಥಾನ ಸಂಪೂರ್ಣವಾಗಿ ಕಾಣೋ ಥರ ಮಾಡಲಿ. ದೇವಸ್ಥಾನ ಕಂಡಾಗ ಅಲ್ಲಿ ಲಲಿತಾ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ತಾಯಿ ಮಹಾಲಕ್ಷ್ಮಿ ಅಲ್ಲಿ ನೆಲೆ ನಿಂತಿರ್ತಾಳೆ. ಅಲ್ಲಿರ್ತಕ್ಕಂಥ ದೇವಿಯನ್ನು, ಗೌರಿಯನ್ನು ವಿಶೇಷವಾಗಿ ಆರಾಧನೆ ಮಾಡಲಿಕ್ಕೆ ಹೇಳು. ಆರಾಧನೆ ಮಾಡಿದ ಮರುಕ್ಷಣ ಆಗ ಆ ಪ್ರಸನ್ನತೆ, ನಿಮಗೆ ದೇವಿಯ ಅನುಗ್ರಹದಿಂದ ನಿಮಗೆ ಸಂತಾನಕ್ಕೆ ದಾರಿಯಾಗುತ್ತೆ, ನಿಮ್ಮ ಮನೋಕಾಮನೆ ಸಿದ್ಧಿ ಆಗುತ್ತೆ, ನಿನಗಿರುವ ದೋಷ ದೂರ ಆಗುತ್ತೆ ಅಂತಲೂ ಹೇಳ್ತಾರೆ. ಇದೇ ಪ್ರಕಾರ ಒಂದು ಕಪ್ಪು ಬಟ್ಟೆಯನ್ನು ಧರಿಸಿ ಕಪ್ಪು ಕುದುರೆಯ ಮೇಲೆ ಹತ್ತಿ ಪ್ರಯಾಣವನ್ನು ಬೆಳೆಸ್ತಾನೆ. ಬೆಳಗಿನಿಂದ ಸಂಜೆವರೆಗೂ ಆಯಾಸ ಆಗೋ ತನಕ ಎಷ್ಟಾದರೂ ಸರಿ ಅಷ್ಟು ದೂರ ಪ್ರಯಾಣ ಪಡಿಸ್ತಾರೆ. ಕೊನೆಗೆ ಒಂದು ಕ್ಷಣ ಆ ಕುದುರೆ ಎಲ್ಲಿ ಹೋಗಿ ನಿಲ್ಲುತ್ತೋ ನಿಂತಂಥ ಸ್ಥಾನ ಸಂಪೂರ್ಣ ಆಯಾಸಗೊಂಡು ಆ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ. ನಿಂತ ಮರುಕ್ಷಣ ನೋಡಿದ್ರೆ ಅಲ್ಲೊಂದು ದೇವಸ್ಥಾನ ಕಾಣುತ್ತೆ. ಸ್ಥಳವನ್ನು ಶುದ್ಧಿ ಮಾಡಿ, ದೇವರ ಪ್ರಾರ್ಥನೆ ಮಾಡಿ, ಭಕ್ತಿಯಿಂದ ಹತ್ತಿರದಲ್ಲಿರ್ತಕ್ಕಂಥ ಸರೋವರದಲ್ಲಿ ಸ್ನಾನ ಮಾಡಿ, ಮಡಿಯನ್ನು ಉಟ್ಕೊಂಡು ಆ ಸುತ್ತಮುತ್ತಿರ್ತಕ್ಕಂಥ ಫಲಪುಷ್ಪಗಳನ್ನು ತಂದು ದೇವಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದಾಗ ದೇವಿಯಲ್ಲಿ ಒಂದು ಪ್ರಸನ್ನತೆ ಇರುತ್ತೆ. ದೇವಿ ಅಲ್ಲಿ ಸಾಕ್ಷಾತ್ ಅವಳಿಗೆ ಒಂದು ಆ ವ್ಯಕ್ತಿಗೆ ಕಾಣಿಸ್ಕೊಂಡು, ನಿನ್ನ ಮನೋಕಾಮನೆ ಏನು, ನೀನು ಏನಕ್ಕಾಗಿ ಬಂದಿದ್ಯಾ, ಏನು ನಿನ್ನ ಸೇವೆ ಏನಾಗಬೇಕಾಗಿದೆ, ನಿನಗೇನು ಬೇಕು, ನಿನ್ನ ಅಪೇಕ್ಷೆ ಏನಿದೆ ಹೇಳು ಅಂತ. ಅಮ್ಮ, ನಮಗೆ ಸಂತಾನ ಇಲ್ಲದರಿಂದ ನಾವು ಯಾರಿಗೇನು ದಾನ ಧರ್ಮ ಮಾಡಿದ್ರೂ ಆ ದಾನ ಧರ್ಮ ಫಲಿಸೋದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನನ್ನ ಹೆಂಡತಿ ಸಹಿತ ಪ್ರತಿನಿತ್ಯ ಕಣ್ಣೀರು ಹಾಕ್ತಾಳೆ, ನಮಗೆ ಸಂತಾನ ಇಲ್ಲ,
ಮಕ್ಕಳಿಲ್ಲದಂತಹ ಪರಿಸ್ಥಿತಿ, ಮಕ್ಕಳಿಲ್ಲದವರಿಗೆ ಆ ನೋವು ಏನು ಎಂಬತಕ್ಕಂಥದ್ದು ಅದು ಅರ್ಥವಾಗುತ್ತೆ. ತಾಯಿ, ನನಗಾದಷ್ಟು ನನಗೊಂದು ಒಳ್ಳೆಯ ಸಂತಾನ, ನನ್ನ ಕುಟುಂಬಕ್ಕೆ ಒಂದು ಚೆನ್ನಾಗಿರ್ತಕ್ಕಂಥ ಮಕ್ಕಳ ಒಂದು ಅನುಗ್ರಹ ಆಗಬೇಕು, ಅದಕ್ಕೆ ನೀನು ದಯಪಾಲಿಸಮ್ಮ ಅಂತ ಹೇಳ್ತಾರೆ. ನೋಡು, ಈ ಜನ್ಮದಲ್ಲಿ ನೀನು ಮಾಡಿರುವಂತಹ ನಿನ್ನ ಹೋದ ಜನ್ಮದ ಕರ್ಮಫಲ ನಿನ್ನ ಈ ತರಹ ಇದೆ. ನಿನಗೆ ಒಂದು ಹೆಣ್ಣು ಮಗು ಅಥವಾ ಒಂದು ಗಂಡು ಮಗು, ಆದರೆ ಹೆಣ್ಣು ಮಗು ನಿನಗಾಯಿತು ಅನ್ಕೋ, ಅಲ್ಲಿ ಮತ್ತೊಂದು ಸಮಸ್ಯೆ ಇರುತ್ತೆ. ಅದೇ ಒಂದು ಗಂಡು ಸಂತಾನ ಆಯಿತು ಅನ್ಕೋ, ಅದಕ್ಕೆ ಇನ್ನೊಂದು ಸಮಸ್ಯೆ ಇರುತ್ತೆ. ಏನಾದರೂ ಸಮಸ್ಯೆ ಹೊತ್ಕೊಂಡೇ ಆಗಿದೆ. ಯಾಕೆಂದ್ರೆ ನೀನು ಇಷ್ಟು ಅನುಷ್ಠಾನ ಸೇವೆ ಮಾಡಿದ್ರಿಂದ ನಿನಗೆ ಆಶೀರ್ವಾದ ಆಗ್ತಾ ಇದೆ, ನಿನ್ನ ಫಲ ಇದೆ, ನಿನಗೆ ಸಂತಾನ ಆಗುತ್ತೆ. ಆ ಸಂತಾನ ಹೇಗಿರುತ್ತೆ ಎಂಬತಕ್ಕಂಥದ್ದೇ ಇಲ್ಲೊಂದು ಚಿಂತನೆ ಆಗಿರುತ್ತೆ. ಆ ಸಂತಾನ ಹೆಣ್ಣು ಬೇಕೋ ಗಂಡು ಬೇಕೋ? ಹೆಣ್ಣು ಇನ್ನೊಬ್ಬರ ಮನೆಗೆ ಹೋಗ್ತಕ್ಕಂಥವಳು, ಗಂಡು ನಿಮ್ಮನೇಲಿರ್ತಕ್ಕಂಥವನು. ಆದರೆ ಇರ್ತಕ್ಕಂಥ ನಿಮ್ಮನೆಗಿರೋ ಗಂಡಿಗೂ ಸಹಿತ ಅವನ ಆಯುಷ್ ಪ್ರಮಾಣ 16 ವರ್ಷಕ್ಕೆ ಮುಗಿದು ಹೋಗ್ಬಿಡುತ್ತೆ. 16 ವರ್ಷಕ್ಕೆ ಮುಗಿದು ಹೋಗುತ್ತೆ. ಅಥವಾ ಸಂಪೂರ್ಣ ಆಯುಷ್ ಇರ್ತಕ್ಕಂತಹ ವ್ಯಕ್ತಿ ಆಗ್ತಾನೆ, ಅಂಧನಾಗಿ ಜನಿಸ್ತಾನೆ. ಅಂದರೆ ಕಣ್ಣಿಲ್ದಿರ ಐಬಾಗಿ ಯಾವುದೋ ಒಂದು ಅಂಗವಿಕಲತೆಯಿಂದ ನಿಮ್ಮನೆಯಲ್ಲೇ ಕೂತಿರ್ತಾನೆ. ಅಥವಾ ಸುಲಕ್ಷಣನಾಗಿ, ಸುಂದರನಾಗಿ, ಜ್ಞಾನವಂತನಾಗಿ, ಬಹಳಷ್ಟು ವಿದ್ಯಾವಂತನಾಗಿ, ಪ್ರಕಾಶಮಾನವಾಗಿರ್ತಕ್ಕಂಥ ಸೂರ್ಯನಂತೆ ಕಂಗೊಳಿಸುವಂತಹ ಮಗ ಆಗ್ತಾನೆ. ಅದು 16 ವರ್ಷಕ್ಕೆ ಅವನ ಅಂತ್ಯಕಾಲ ಆಗೋಗ್ಬಿಡುತ್ತೆ. ನಿನಗೆ ಯಾವುದು ಬೇಕು, ನೀನು ಕೇಳಿದ್ದನ್ನು ನಾನು ಕೊಡ್ತೀನಿ ಅಂತ ತಾಯಿ ಹೇಳ್ತಾಳೆ. ಆಗ ಯಾವುದನ್ನು ಕೇಳ್ತಾನೆ, ಏನು ಕೇಳ್ತಾನೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಬೇಕು. ಆದರೂ ಪೂಜೆ ಸಂತಾನ ಯಾವುದು ಅನ್ನೋದು ಗೊತ್ತಾಯ್ತು ಬಿಟ್ಟರೆ ಸಂತಾನದ ಮುಂದಿನ ಕಥೆ ಏನಂತ ಹೇಳಿಲ್ವಲ್ಲ, ಅದನ್ನು ಮುಂದಿನ ವಾರನೇ ಹೇಳಬೇಕು. ಯಾಕೆಂದರೆ ಸಮಯದ ಅಭಾವ ಇದೆ. ಆದರೂ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಂಥ ತಾಯಿ, ಮಗುವಿನ ಆಯುಷ್ ಪ್ರಮಾಣ ಕಡಿಮೆ ಅಂತ ಆ ಪುರುಷನಿಗೆ ಮಾತ್ರ ಗೊತ್ತು, ಜನ್ಮ ಕೊಟ್ಟ ತಾಯಿಗೆ ಗೊತ್ತಿಲ್ಲ. ಆದರೆ ಅದರ ಮುಂದಿನ ವೃತ್ತಾಂತ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಅಕಾಲ ಮೃತ್ಯುವು ಇರ್ತಕ್ಕಂತಹ ವ್ಯಕ್ತಿಗೂ, ಆಯುಷು ಕಡಿಮೆ ಇರ್ತಕ್ಕಂಥವ್ರಿಗೂ ಸಹಿತ ಆಯುಷನ್ನು ಕಲ್ಪವನ್ನು ಸಿದ್ಧಿಸಿದ್ದು ಈ ಮಂಗಳಗೌರಿ. ಅದಕ್ಕೋಸ್ಕರ ಮಂಗಳಗೌರಿ ಅನುಷ್ಠಾನವನ್ನು ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಮಾಡಲೇಬೇಕು. ಯಾಕೆಂದರೆ ನಿಮ್ಮ ಪತಿದೇವರ ಆಯುಷ್ ಪ್ರಮಾಣದಲ್ಲಿ ಏನೇ ವ್ಯತ್ಯಾಸಗಳಿದ್ದರೂ, ಯಾವುದೇ ಗಂಡಾಂತರಗಳಿದ್ದರೂ ಅದು ಬೇಗ ದೂರ ಆಗಲಿ, ಪ್ರತಿಯೊಬ್ಬರು ಸಹಿತ ಆನಂದವಾಗಿರಲಿ, ಚೆನ್ನಾಗಿರಲಿ, ಪ್ರತಿಯೊಂದು ಕುಟುಂಬದಲ್ಲೂ ಸಹಿತ ಸೌಮಂಗಲಿತನ ಎಂಬತಕ್ಕಂಥದ್ದು ತುಂಬಿ ತುಳುಕಲಿ ಅಂತ. ಒಳ್ಳೆಯದಾಗಲಿ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮೋಕ್ಷವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಿಭಿಸ್ಸೇದ ಸಾಧನಂ. ಓಂ ಭೋಹ ಗಣಪತಿಮಾವಾಹಯಾಮಿ, ಓಂ ಸ್ವಹ ಗಣಪತಿಮಾವಾಹಯಾಮಿ, ಭೂರ್ಭುವಃ ಸ್ವಃ ಗಣಪತಿಮಾವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಸರ್ವಮಂಗಳೇ ನಮಃ ಮಹಾಲಕ್ಷ್ಮೀ ನಮಃ ಗೌರಿಯೇ ನಮಃ ಓಂ ಸರ್ವಮಂಗಳಾಯ ನಮಃ ಶಿವಪ್ರಿಯೇ ನಮಃ ಓಂ ಶಿವದಾತ್ರೇ ನಮಃ ಓಂ ಓಂ ಸರ್ವಮಾರಿಣೇ ನಮಃ ಓಂ ಕದಂಬವಾಸಿನ್ಯೇ ನಮಃ ಸರ್ವಾವರಣ ವಿಭೂಷಿತಾಯ ನಮಃ ಓಂ ಕದಂಬವಾಸಿನ್ಯೇ ನಮಃ ಓಂ ಪರಾತ್ಪರಾಯ ನಮಃ ಸೇವಸಿಂಹಾಸನೇಶ್ವರ್ಯೇ ನಮಃ ಸಂಪ್ರಾಕಾರಾಯ ನಮಃ ಲೋಕಜನನ್ಯೇ ನಮಃ ಓಂ ಬ್ರಾಹ್ಮೇ ನಮಃ ಮಾಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ವೈಷ್ಣವ್ಯೇ ನಮಃ ವಾರಾಕ್ಯೇ ನಮಃ ಇಂದ್ರಾಂಡೇ ನಮಃ ಚಾಮುಂಡಾಯ ನಮಃ ವನಸ್ಪತಿರಸೋತ್ಮಂದೋ ಗಂಧಾಢ್ಯೋ ಗಂಧ ಉತ್ತಮಃ ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಾತ್ರ